ಸೊ ನಿಮ್ಮ ಪ್ರಕಾರ ಒಂದು ಬೆಸ್ಟ್ ಪ್ರೊಡಕ್ಷನ್ ಹೌಸ್ ಅಂದರೆ ಹೇಗಿರಬೇಕು? ಪೇಮೆಂಟ್ ಕರೆಕ್ಟಾಗಿ ಆಗಬೇಕು. ಸೊ ನಿಮ್ಮ ಪ್ರಕಾರ ಎಲ್ಲಿ ಪಾಲಿಟಿಕ್ಸ್ ಜಾಸ್ತಿ, ಸೀರಿಯಲ್ ಸೆಟ್ ಅಲ್ಲ ಅಥವಾ ಕಾರ್ಪೊರೇಟ್ ಆಫೀಸ್ ಎಲ್ಲ? ಕಾರ್ಪೊರೇಟ್ ಸ್ಯಾಂಡಲ್ವುಡಲ್ಲಿ ಇವ್ರ ಜೊತೆಗೆ ನಾನು ಸಿನಿಮಾ ಮಾಡಬೇಕು ಅಂತ ಇದ್ರೆ ರಾಕಿಂಗ್ ಸ್ಟಾರ್ ನೆಗೆಟಿವ್ ಶೇಡಲ್ಲಿ ಕ್ಯಾರೆಕ್ಟರ್ ಮಾಡಿದಾಗ ಜನ ನನ್ನನ್ನು ಹೇಗೆ ರಿಸೀವ್ ಮಾಡಬಹುದು, ಆ ಥರ ಆತಂಕ ಏನಾದರೂ ಇರುತ್ತೆ? ಜನರಿಂದ ಅಕ್ಸೆಪ್ಟೆನ್ಸ್ ಖಂಡಿತ ಇರಲಿಲ್ಲ. ತುಂಬ ನೆಗೆಟಿವಿಟಿ ಇರ್ತಿತ್ತು. ಅವ್ರಿಗೆ ಸೂಟ್ ಆಗಲ್ಲ ನೆಗೆಟಿವ್, ನೀವು ಯಾಕೆ ಮಾಡಿಸಿದ್ರಿ ಅಂತ ಫೇಸ್ಬುಕ್ಕಲ್ಲೆಲ್ಲ ಬಂದಿತ್ತು. ಸೊ ಆಫೀಸಲ್ಲಿ ಏನಾದರೂ ಫ್ಯಾನ್ ಮೂಮೆಂಟ್ ಆ ಥರ ಫಸ್ಟ್ ಟೈಮ್ ಆಫೀಸ್ ಎಂಟರ್ ಆದಾಗ? ಫ್ಯಾನ್ ಮೂಮೆಂಟ್ಗಿಂತ ಹೆಚ್ಚಾಗಿ ಕೆಲಸ ನೋಡೋಕ್ಕೆ ಅಂತ ಹೋದಾಗ ಪ್ರಾಬ್ಲಮ್ಸ್ ಆಗಿದೆ ನನಗೆ. ಸೊ ಎಷ್ಟು ಸಂಬಳ ಬರುತ್ತೆ? ಅದು ಅಲ್ಲ, HR ಕೂಡ ವರ್ಕ್ ಮಾಡ್ತಿರೋದ್ರಿಂದ ನಾವೇ ಬಿಟ್ಕೊಡ್ಬಾರ್ದು. ನಮ್ಮಿಬ್ಬರ ನಡುವಿನ ಸೀನ್ಸ್ ಎಲ್ಲ ಬಂದಾಗ ಜನ ಎಂಜಾಯ್ ಮಾಡ್ತಾರತ್ತ ಅಂದರೆ ಯಾರ ಜೊತೆಗೆ? ಮುತ್ತು ಮಾವ. ಓಕೆ, ನಮಸ್ಕಾರ. ಇವರು ಕನ್ನಡ ಟೆಲಿಪರದೆಯ ಮಿನಿ ಶ್ರುತಿ ಅಂತ ಹೇಳ್ಬೋದು. ಬಹಳ ಸಣ್ಣ ವಯಸ್ಸಲ್ಲೇನೆ ಪ್ರೌಢ ಪಾತ್ರದ ಮೂಲಕ ಜನ ಮನಸ್ಸನ್ನು ಗೆದ್ದವರು. ಅವರನ್ನು ಲಕುಮಿ ಅಂತ ಕರಿಬೋದು, ಕನಕ ಅಂತ ಕರಿಬಹುದು, ಬೆಳ್ಳಿ ಅಂತ ಕರಿಬಹುದು. ಸೊ ಎಲ್ಲ ಪಾತ್ರಗಳಲ್ಲೂ ಕೂಡ ಸೈ ಎನಿಸಿಕೊಂಡಂತಹ ದಿ ಒನ್ ಆ್ಯಂಡ್ ಓನ್ಲಿ ಸುಷ್ಮಾ ಶೇಖರ್ ಅವರು ಇವತ್ತಿನ ರೆಡ್ ರಿವೈಂಡ್ನಲ್ಲಿ. ಸುಷ್ಮಾ ಅವರೇ, ವೆಲ್ಕಮ್ ಟು ರೆಡ್ ರಿವೈಂಡ್. ಥ್ಯಾಂಕ್ ಯು ಸೊ ಮಚ್. ಸೊ ಹೇಗಿದ್ದೀರಾ? ಆರಾಮಾಗಿದ್ದೀನಿ. ಲೈಫ್ ಹೇಗಿದೆ? ಲೈಫ್ ಚೆನ್ನಾಗಿ ನಡೀತಿದೆ. ಓಕೆ, ಸೊ ತುಂಬ ಟೈಮ್ ಆಯಿತು ಬ್ರೇಕ್ ತಗೊಂಡು. ಇವಾಗ ಗೊತ್ತಾಯಿತು ನಮಗೆ ನೀವು ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀರಾ ಅಂತ ಕಾರ್ಪೊರೇಟ್ ವರ್ಲ್ಡಲ್ಲಿ. ಸೊ ಹೆಂಗೆ ಅನ್ನಿಸ್ತಾ ಇದೆ? ಸೊ ಬಣ್ಣದ ವರ್ಲ್ಡ್ ಹೇಗಿತ್ತು, ಇವಾಗ ಕಾರ್ಪೊರೇಟ್ ವರ್ಲ್ಡ್ ಹೇಗಿದೆ? ತುಂಬ ಅಂದರೆ ತುಂಬ ಡಿಫ್ರೆನ್ಸ್ ಇದೆ. ಯಾಕಂದರೆ ನಮ್ಮ ಶೂಟಿಂಗಿಗೂ ಕಾರ್ಪೊರೇಟ್ ಕೆಲಸಕ್ಕೂ ತುಂಬ ವ್ಯತ್ಯಾಸ. ಯಾಕಂದರೆ ಶೂಟಿಂಗಲ್ಲೇ ಒಂಥರ ಇರ್ತಿತ್ತು, ಆ್ಯಂಡ್ ಅಲ್ಲಿ ನಿಮಗೆ ಇಟ್ಸ್ ಆಲ್ವೇಸ್ ಯಾರನ್ನ ಲೈಮ್ ಲೈಟ್. ನಿಮಗೆ ಆ್ಯಕ್ಟಿಂಗು ಆಗಿರ್ಬೋದು, ಕೆಲವೊಂದು ಶೋಸ್ ಆಗಿರ್ಬೋದು, ಡ್ಯಾನ್ಸ್ ಆಗಿರ್ಬೋದು, ಅದೆಲ್ಲ ಜಾಸ್ತಿ ಇರ್ತಿತ್ತು. ಆ್ಯಂಡ್ ಕಾರ್ಪೊರೇಟಲ್ಲಿ ಹೇಗೆ ಅಂತಂದರೆ ನೀವು ಒಬ್ಬರು ಅಂಡರ್ ವರ್ಕ್ ಮಾಡೋದಕ್ಕೂ ಇಲ್ಲಿ ಶೂಟಿಂಗಲ್ಲಿ ನಿಮ್ಮ ಇಂಪಾರ್ಟೆನ್ಸ್ ಇರುತ್ತೆ. ಬಟ್ ಅಲ್ಲಿದ್ದಾಗ ಹೇಗೆ ಅಂದರೆ ಯಾರ್ದೋ ಅಂಡರ್ ನೀವು ಕೆಲಸ ಮಾಡೋದು, ಸೊ ಇಟ್ಸ್ ಎ ಡಿಫ್ರೆನ್ಸ್. ಬಟ್ ನನಗೆ ಮುಂಚೆಯಿಂದ ಹೇಗೆ ಅಂದರೆ ಐಡಲ್ಲಾಗಿ ಕೂತ್ಕೊಂಡು ಅಭ್ಯಾಸ ಇಲ್ಲ, ಏನಾದರೂ ಒಂದು ಮಾಡ್ತಿರ್ಬೇಕು. ಸರಿ, ಓಕೆ, ಪ್ರಾಜೆಕ್ಟ್ ಎಲ್ಲ ಆಯಿತು, ಇನ್ನೇನು ಖಾಲಿ ಇರೋದು ಬೇಡ ಅಂದಾಗ ಎಜುಕೇಷನ್ನ ಹಿಂದೆ ಯಾಕೆ ಬಿಡೋದು ಅಂತ ಹೇಳಿ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್. ಮಿಸ್ ಮಾಡ್ಕೋತಾ ಇದ್ದೀರಾ ಮೇಕಪ್ನ? ಆ್ಯಕ್ಚುಲಿ ಅರ್ಧಕ್ಕರ್ಧ ಪ್ರಾಜೆಕ್ಟಲ್ಲಿ ಮೇಕಪ್ ಹಚ್ಕೊಳ್ಳೋದು ಬಿಡ್ತಿರ್ಲಿಲ್ಲ. ಯಾಕಂದರೆ ಹಳ್ಳಿ ಕ್ಯಾರೆಕ್ಟರ್ ಇರ್ತಿತ್ತು. ಸೊ ಮೇಕಪ್ ಅನ್ನೋದು ನೆಗೆಟಿವ್ ಕ್ಯಾರೆಕ್ಟರ್ ಮಾಡಿದಾಗ ಸ್ವಲ್ಪ ಮೇಕಪ್ ಎಲ್ಲ ಚೇಂಜ್ ಮಾಡಿಕೊಂಡು ಫುಲ್ ಎಂಟೈರ್ ಲುಕ್. ಆ್ಯಕ್ಚುಲಿ ನಾವು ಸುಷ್ಮಾ ಅವರನ್ನ ಬೇರೆ ಲುಕ್ಕಲ್ಲಿ ನೋಡಿದ್ದೇನೆ ನೆಗೆಟಿವ್ ರೋಲಲ್ಲಿ ಅನ್ಸುತ್ತೆ. ಇಲ್ಲಾಂದ್ರೆ ಎಲ್ಲ ಕಡೆ ಸ್ವಲ್ಪ ಹಳ್ಳಿ ಹುಡುಗಿ, ಮುಗ್ಧೆ ಹುಡುಗಿ, ತುಂಬ ಅಳೋ ಹುಡುಗಿ, ಸೊ ಈ ಥರದ ಪಾತ್ರಗಳನ್ನು ಮಾಡಿದಂಥವ್ರು ನೀವು. ಸೊ ಇವಾಗ ಲೈಕ್ ನೀವೇ ಹೇಳಿದ ಹಾಗೆ ಒಬ್ರು ಅಂಡರಲ್ಲಿ ಕೆಲಸ ಮಾಡೋದಕ್ಕೂ ಒಂದು ಬಣ್ಣದ ಬದುಕಿಗೂ ತುಂಬ ವ್ಯತ್ಯಾಸ ಇರುತ್ತೆ. ಸೊ ಹೇಗೆ ಎಕ್ಸೆಪ್ಟ್ ಮಾಡಿದ್ರಿ? ಇವಾಗ ನಮಗೆ ಅಂದರೆ ನಾವು ನಿಮ್ಮ ಹಿಂದಿನ ಹಿಸ್ಟ್ರಿ ನೋಡಿದಾಗ ನೀವು ಯಾವುದೋ ಒಂದು ಕೆಲಸ ಜಾಯಿನ್ ಆಗಬೇಕು ಅಂತಿದ್ದಾಗಲೇ ನಿಮಗೆ ಯಾರೇ ನೀವು ಮೋಹಿನಿ ಆಫರ್ ಬರುತ್ತೆ. ಹೌದು. ಸೊ ಹಾಗೆ ಮತ್ತೆ ಪುನಃ ಬ್ಯಾಕ್ ಟು ನೀವು MNC ಕಂಪ್ನಿಗಳಿಗೆ ಜಾಯಿನ್ ಆಗ್ತೀರಾ. ಸೊ ಆ ಟ್ರಾನ್ಸಿಷನ್ನು ಸೊ ಏನಾದರೂ ವ್ಯತ್ಯಾಸ ಮಾಡ್ತಾ ಸುಷ್ಮಾ ಅವರಲ್ಲಿ? ತುಂಬ ಮಾಡ್ತು. ಯಾಕಂದರೆ ಇವಾಗ ನೋಡಿ, ಎಲ್ಲರೂ ಕಾಲೇಜ್ ಮುಗಿದ ಕೂಡಲೇ ಇವಾಗ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಸೊ ಅವ್ರಿಗೆ ಅದು ಸ್ಟಾರ್ಟಿಂಗ್ ಸ್ಟೆಪ್ ಆಗುತ್ತೆ, ಫಸ್ಟ್ ಸ್ಟೆಪ್ ಆಗುತ್ತೆ. ಸೊ ಅದರಿಂದ ಅವ್ರು ಹೋಗ್ತಾ 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 ಇಲ್ಲಿ ನಿಮಗೆ ಕಾರ್ಪೊರೇಟಲ್ಲಿ ಹೇಗೆ ಅಂತಂದರೆ ಎಕ್ಸ್ಪೀರಿಯನ್ಸ್ ಸಿಕ್ಕಷ್ಟು ಒಳ್ಳೆಯದೇ, ಆ್ಯಂಡ್ ಅದರಲ್ಲಿ ನಿಮಗೆ ಕನ್ಸಿಸ್ಟೆನ್ಸಿ ಇರುತ್ತೆ. ಬಟ್ ನಮಗೆ ಶೂಟಿಂಗ್ ಎಲ್ಲ ಹೇಗಾಗ್ತಿತ್ತು ಅಂದರೆ ಪ್ರಾಜೆಕ್ಟ್ ಇರೋವರೆಗೂ ನಾವು ವರ್ಕ್ ಮಾಡ್ತೀವಿ. ಪ್ರಾಜೆಕ್ಟ್ ಮುಗಿದ ಕೂಡಲೇ ಮತ್ತೆ ನಾವು ಖಾಲಿ ಕೂತ್ಕೋಬೇಕು. ತುಂಬ ರೇರ್ ನಮಗೆ ಇವಾಗ ಬೇರೆ ಒಂದು ಭಾಷೆಯಲ್ಲಿ ಆಪರ್ಚುನಿಟಿ ಬರೋದಾಗಿರ್ಬೋದು, ಅಥವಾ ಬೇರೆ ಒಂದು ಕ್ಯಾರೆಕ್ಟರ್ಗೆ ಕನ್ನಡದಲ್ಲೇ ಇನ್ನೊಂದು ಚಾನಲ್ಗೆ ಆ ಥರ. ಬಟ್ ಏನಂದರೆ ತುಂಬ ರೇರ್. ಇವಾಗ ಲೀಡಾಗಿ ಹೀರೋಯಿನ್ ಆಗಿ ಮಾಡಿದವರಿಗೆ ಇಮಿಡಿಯೇಟ್ಲಿ ಪ್ರಾಜೆಕ್ಟ್ ನಮ್ಮ ಕನ್ನಡದಲ್ಲೇ ಸಿಗೋದು ಕಷ್ಟ. ಇವಾಗಷ್ಟೇ ಮುಗ್ದಿದೆ ಅವ್ರದ್ದು ಪ್ರಾಜೆಕ್ಟು, ಸ್ವಲ್ಪ ದಿನ ಆಗಲಿ ಅಂದ್ಬಿಟ್ಟು ಇದು ಮಾಡ್ತಾರೆ. ಸೊ ಆ ಥರ ಇದ್ದಾಗ ತುಂಬ ಸಿಚುವೇಶನ್ಸ್ ಹಾಗೆ ನಮಗೆ ಖಾಲಿ ಆಲ್ಮೋಸ್ಟ್ ನಾನು 6-7 ಮಂತ್ಸ್ವರೆಗೂ ಏನೂ ಕೆಲಸನೇ ಇರಲಿಲ್ಲ. ಸೊ ಮನೆಯಲ್ಲೇ ಇದ್ದಾಗ ಏನು ಮಾಡೋದು,
ಅವಾಗ ತುಂಬ ಐಡಲ್ ಮೈಂಡ್ ಇಸ್ ಲೈಕ್ ಡೆವಿಲ್ಸ್ ವರ್ಕ್ಶಾಪ್ ಅಂತಾರಲ್ಲ ಆ ಥರ ಆಗ್ಬಿಡುತ್ತೆ. ಅವಾಗಲೇ ನಾನು ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಅವಾಗ ಫ್ರೆಂಡ್ಸ್ ಕೇಳ್ತಿದ್ದೆ ಹೇಗಿರುತ್ತೆ ವರ್ಕ್. ಅವ್ರು ಹೇಳೋ ನಿಂಗೆ ಸೂಟ್ ಆಗಲ್ಲಪ್ಪ, ನಿನ್ನ ಅದು ಶೂಟಿಂಗ್ ಮಾಡೋದೇ ಬೇರೆ, ಇಲ್ಲಿ ಕೆಲಸ ಮಾಡೋದೇ ಬೇರೆ ಅಂತ. ಅದು ನನಗೆ ಇವಾಗ ಗೊತ್ತಾಗ್ತದೆ. ಸೊ ಏನು ಎಕ್ಸಾಕ್ಟ್ಲಿ ಏನು ಸುಷ್ಮಾ ಅವ್ರು ಏನು ಕೆಲಸ ಮಾಡ್ತಾ ಇದ್ದಾರೆ, ಎಲ್ಲಿ ಕೆಲಸ ಮಾಡ್ತಾ ಇದ್ದಾರೆ? ನಾನು ಓದಿದ್ದು BBA. ನಾನು ಮಾಡಿದ್ದು ಹ್ಯೂಮನ್ ರಿಸೋರ್ಸ್ HR ಅಲ್ಲಿ ಮಾಡಿದ್ದೆ. ನಾನು ಸ್ಟಾರ್ಟ್ ಮಾಡಿದ್ದು ವರ್ಕ್ ಮಾಡೋಕ್ಕೆ HR ಆಗಿ. ಈಗ ಅದ್ರ ಜೊತೆಯಲ್ಲಿ ಪ್ರೆಸೆಂಟೇಷನ್ನು ಕಮ್ಯುನಿಕೇಷನ್ ಸ್ಕಿಲ್ಸ್ ಚೆನ್ನಾಗಿದೆ ಅಂದ್ಬಿಟ್ಟು ಮಾರ್ಕೆಟಿಂಗಿಗೆ ಹಾಕಿದ್ದಾರೆ. ಸೊ ಐ ಆಮ್ ಲೈಕ್ ಹ್ಯಾಂಡ್ಲಿಂಗ್ ಬೋತ್ ದ ಜಾಬ್, HR ಆಗಿರ್ಬೋದು, ಮಾರ್ಕೆಟಿಂಗ್ ಪ್ರೊಫೆಷನಲ್ ಆಗಿರ್ಬೋದು. ಸೂಪರ್. ಸೊ ನೀವು ಹೇಳ್ದ ಹಾಗೇನೆ ಪಬ್ಲಿಸಿಟಿ ಅನ್ನೋದು ಒಬ್ಬ ಸೆಲೆಬ್ರಿಟಿಗೆ, ಒಬ್ಬ ಆ್ಯಕ್ಟ್ರೆಸ್ ಯಾರಿಗೆ ಆಗಿರ್ಬೋದು ಬಂದ ನಂತರದಲ್ಲಿ ಅದರಿಂದ ಸ್ವಲ್ಪ ಲೈಮ್ ಲೈಟ್ ಅಂತ ನಾವು ಕರಿತೀವಲ್ಲ, ಅದರಿಂದ ಸ್ವಲ್ಪ ದೂರ ಹೋದಾಗ ಎಲ್ಲೋ ಇನ್ಸೆಕ್ಯೂರಿಟಿ ಫೀಲ್ ಆಗುತ್ತೆ. ಜನ ನನ್ನ ರೆಕಾಗ್ನೈಸ್ ಮಾಡಲ್ವೇನೋ, ಇಷ್ಟು ದಿನ ನಾನು ಎಷ್ಟು ಪಾಪ್ಯುಲರ್ ಪ್ರಾಜೆಕ್ಟ್ ಮಾಡ್ಕೊಂಡ್ಬಂದಿದ್ದೀನಿ, ಇನ್ನು ಮುಂದೆ ಜನ ನನ್ನನ್ನು ಸೆಲ್ಫಿ ಕೇಳಲ್ವೇನೋ ಅಥವಾ ನನ್ನ ರೆಕಾಗ್ನೈಸ್ ಮಾಡಲ್ವೇನೋ, ಈ ಥರದ್ದೊಂದು ಇರುತ್ತೆ. ನಿಮಗೆ ಈ ಒಂದು ಟ್ರಾನ್ಸಿಷನ್ ಮಾಡ್ಕೊಳ್ಬೇಕಾದ್ರೆ ಆ ಥರದ್ದೊಂದು ಥಾಟ್ ಏನಾದರೂ ಬಂದಿತ್ತಾ? ಲೈಕ್ ಎಲ್ಲೋ ಲೈಮ್ ಲೈಟಿಂದ ದೂರ ಹೋಗ್ತಾ ಇದ್ದೀನಿ ನಾನು ಅಂತ. ದೂರ ಹೋಗ್ತಿದ್ದೀನಿ ಅನ್ನೋ ಬೇಜಾರು ಖಂಡಿತ ಇರುತ್ತೆ. ಯಾಕಂದರೆ 1-2 ವರ್ಷ ಅಂತಲ್ಲ, ನಾನು ಫಸ್ಟ್ ಪ್ರಾಜೆಕ್ಟ್ ಮಾಡಿದ್ದು ನಾನು 8th ಗ್ರೇಡಲ್ಲಿದ್ದಾಗ. ಹೌದು. ಅವಾಗಿಂದ ಮಾಡ್ಕೊಂಡು ಬಂದು ಮಧ್ಯ ಬ್ರೇಕ್ ತೊಗೊಂಡು ಎಜುಕೇಷನ್ ಕಂಪ್ಲೀಟ್ ಮಾಡಿ ಮತ್ತೆ ಪ್ರಾಜೆಕ್ಟ್ ಮಾಡಿ, ಸೊ ಆವಾಗಿಂದ ಮಾಡ್ಕೊಂಡು ಬಂದಿರೋಳಿಗೆ ಈಗ ಅದೆಲ್ಲ ಬಿಟ್ಟು ವರ್ಕ್ ಮಾಡಬೇಕು ಅಂದಾಗ ಸ್ವಲ್ಪ ಎಲ್ಲೋ ಒಂದು ಕಡೆ ಬೇಜಾರಾಗತ್ತೆ. ಶೂಟಿಂಗ್ ಮಿಸ್ ಮಾಡ್ಕೋತಿದ್ದೀನಿ ಅಂತ, ಅಥವಾ ಯಾವುದೋ ಒಂದು ಪ್ರಾಜೆಕ್ಟ್ ನೋಡಿದ್ರೆ ಅಥವಾ ಕಾಸ್ಟ್ಯೂಮ್ಸ್ ನೋಡಿದ್ರೆ ಅಯ್ಯೋ ಇದು ನಾನು ಹಾಕಿದ್ದೆ ಈ ಪ್ರಾಜೆಕ್ಟಿಗೆ ಅನ್ನೋ ಒಂದು ಥಾಟ್ಸ್ ಬರ್ತಿರುತ್ತೆ. ಸೊ ಅದು ತುಂಬ. ಬಟ್ ಇನ್ನೊಂದೇನೆಂದರೆ ಆ ಥರ ಲೈಕ್ ನಮಗೆ ಫೋಟೋ ತಗೊಳ್ಳೋದಾಗಿರ್ಬೋದು, ಫ್ಯಾನ್ ಇವತ್ತಿಗೂ ಕಂಡು ಹಿಡಿತಾರೆ. ಈಗ ನಾನು ಹೇಳಬೇಕಂದ್ರೆ ಲಾಸ್ಟ್ ವೀಕ್ ನನ್ನ ಫ್ರೆಂಡ್ಸ್ ಊರಿಗೆ ಹೋಗಿದ್ದೆ, ಅಲ್ಲೂ ಅಷ್ಟೇ ಲಕ್ಕು ಮೀಲ್ ಮಾಡಿದ್ರಲ್ಲ ಅವರು ಅಂತಾರೆ. ಇಲ್ಲ ಅಂತಂದರೆ ಯಾರೇ ನಿಮ್ಮ ಮೊಹಿನಿಲಿ ಇದ್ರಲ್ಲ ಬೆಳ್ಳಿ ಅವರೇ ತಾನೇ ಅದು ಅಂತ. ಅಯ್ಯೋ ಎದುರುಗಡೆ ನೋಡೋಕ್ಕೂ ಹಾಗೆ ಇದ್ದಾರಲ್ಲ ಅನ್ನೋ ಒಂದು 2 ಮಾತು ಹೇಳ್ತಾರೆ. ಬಟ್ ಕೇಳ್ತಾರೆ ಯಾಕೆ ಮಾಡ್ತಿಲ್ಲ ಯಾವುದು ನೀವು ಇವಾಗ? ಇಲ್ಲ ಕೆಲಸ ಮೇಡಮ್, ಕೆಲಸ ಬೇಡ, ನೀವು ಮತ್ತೆ ಶೂಟಿಂಗ್ ಮಾಡಿ ಮತ್ತೆ ಸೀರಿಯಲ್ ಮಾಡಿ ಅನ್ನೋದು ಕೇಳ್ತಾರೆ. ಅದೊಂದು ಖುಷಿ ಆಗುತ್ತೆ. ಅದನ್ನು ಬಿಟ್ಟರೆ ಏನೂ ಮಾಡಲಿಕ್ಕಾಗಲ್ಲ. ಇವಾಗ ನಿಮ್ಮ ಲೈವ್ಲಿಹುಡ್ ನಡಿಬೇಕು ಅಂದರೆ ಐದರ್ ನೀವು ಶೂಟಿಂಗ್ ಆದರೂ ಮಾಡಿ, ಇಲ್ಲ ವರ್ಕ್ ಆದರೂ ಮಾಡಿ. ಓಕೆ. ಮನೇಲಂತೂ ಹೇಳಿದ್ದಾರೆ, ನಿಮ್ಮ ಖರ್ಚು ನೀನು ನೋಡ್ಕೋಬೇಕು, ಡಿಗ್ರಿ ಎಲ್ಲ ಆಯಿತು, ಎಜುಕೇಷನ್ ಮುಗೀತು, ನಾವು ನಿನಗೆ ಹೆಲ್ಪ್ ಮಾಡಲ್ಲ, ಒಂದು ಕೆಲಸ ಮಾಡು, ಇಲ್ಲ ಮದುವೆ ಮಾಡ್ಕೊ. ಸೊ ನೀವು ಕೆಲಸ ಮಾಡೋದೇ ಬೆಟರ್ ಅಂತ. ಕೆಲಸ ಮಾಡೋದೇ ಬೆಟರ್. ಸೂಪರ್. ಸೊ ಆಫೀಸಲ್ಲಿ ಏನಾದರೂ ಫ್ಯಾನ್ ಮೂಮೆಂಟ್ ಆ ಥರ ಫಸ್ಟ್ ಟೈಮ್ ಆಫೀಸ್ ಎಂಟರ್ ಆದಾಗ ಆ್ಯಕ್ಟ್ರೆಸ್ ನಮ್ಮ ಜೊತೆ ಕೆಲಸ ಮಾಡ್ತಾರೆ ಆ ಥರ ಏನಾದರೂ ಫ್ಯಾನ್ ಮೂಮೆಂಟ್ ಆಗಿದೆ? ಫ್ಯಾನ್ ಮೂಮೆಂಟ್ಗಿಂತ ಹೆಚ್ಚಾಗಿ ಕೆಲಸ ನೋಡೋಕ್ಕೆ ಅಂತ ಹೋದಾಗ ಪ್ರಾಬ್ಲಮ್ಸ್ ಆಗಿದೆ ನನಗೆ. ಓಕೆ. ಇವಾಗ ಇಂಟರ್ವ್ಯೂ ಕೊಡಬೇಕಲ್ಲ ಯಾವುದೇ ಒಂದು ಜಾಬ್ ಜಾಯಿನ್ ಆಗೋಕ್ಕೆ, ಈಗ ಅಲ್ಲಿ ರೆಸ್ಯೂಮೆ ಆಗಿರ್ಬೋದು, ನಮ್ಮ CV ಎಲ್ಲ ಕ್ರಿಯೇಟ್ ಮಾಡಿ ಪ್ರಾಪರಾಗಿ ತಗೊಂಡು ಹೋಗ್ತೀವಿ ಅಂತ ಅಂದ್ಕೊಳ್ಳಿ. ಇವಾಗ ಅಲ್ಲಿ ಹೋಗಿದ ತಕ್ಷಣ ನಮ್ಮ ಇವರಾಗಿರ್ಬೋದು, ವಾಚ್ಮ್ಯಾನ್ ಆಗಿರ್ಬೋದು, ಇಲ್ಲ ಅಲ್ಲಿ ರಿಸೆಪ್ಷನಲ್ಲಿ ಇರೋರು ಇಮಿಡಿಯೇಟ್ಲಿ ನೋಡಿದ ತಕ್ಷಣ ಓ ಮೇಡಮ್ ನೀವಲ್ವಾ ಅಂತ ಅಂದ್ಬಿಡ್ತಾರ. ಅಲ್ಲಿಂದ ವರ್ಡ್ ಫುಲ್ಲು ಟೀಮ್ಗೆಲ್ಲ ಹೊಟ್ಟೋಗ್ಬಿಡುತ್ತೆ. ಈಗ ಇಂಟರ್ವ್ಯೂಗೆ ಹೋಗಿ ಕೂತ್ಕೊಂಡಾಗ ಯು ಬೀನ್ ಪಾಪ್ಯುಲರ್, ಐ ಗೆಸ್ ಟೀಮ್ ಇರೋರೆಲ್ಲ ನಿಮ್ಮನ್ನು ಕಂಡುಹಿಡಿದ್ಬಿಟ್ರು ಅಂತೆಲ್ಲ ಹೇಳ್ತಾರೆ. ಲಾಸ್ಟಲ್ಲಿ ಇವಾಗ ನಾವು ಹೋಗಿರೋದಲ್ಲಿ ಇಂಟರ್ವ್ಯೂಗೆ ವರ್ಕ್ಗೆ ಅಂತ, ಬಟ್ ಅದನ್ನು ನೋಡಿರಲ್ಲ. ಓಕೆ, ನೋ ವಿ ಕಾಂಟ್ ಬಿಕಾಸ್ ನಮಗೆ ಗೊತ್ತಿಲ್ಲ ನೀವು ಇರ್ತೀರಾ, ಇಲ್ಲ ಮತ್ತೆ ಪ್ರಾಜೆಕ್ಟ್ ಬಂತು ಅಂದರೆ ಹೊರಟೋಗ್ತೀರಾ ಅಂದ್ಬಿಟ್ಟು ಬಹಳಷ್ಟು ಕೆಲಸನ ಹೇಳ್ದಾಗೆ 6-7 ಮಂತ್ಸ್, ಕೆಲವೊಮ್ಮೆ 8-9 ಮಂತ್ಸ್ವರೆಗೂ ನಾನು ಖಾಲಿ ಕೂತ್ಕೊಂಡಿದ್ದೀನಿ. ಆ ಥರ ಏನಿಲ್ಲ ಅಂದರೆ ನಾನು 20-30 ಇಂಟರ್ವ್ಯೂ ಅಟೆಂಡ್ ಮಾಡಿದ್ದೀನಿ. ಎಲ್ಲ ಕಡೆ. ಕೆಲವೊಮ್ಮೆ ಅದೇ ಹೇಳಲ್ವ, ಒಂದು ಕೆಲಸದಿಂದ ನಿಮ್ಗೆ ಫೇಮ್ ಬಂತು ಅಂದರೆ ಇನ್ನೊಂದು ಕೆಲಸ ಮಾಡಬೇಕಂದ್ರೆ ಅದೆಲ್ಲೋ ಒಂದು ಕಡೆ ತುಂಬ ಪ್ರಾಬ್ಲಮ್ ಆಗಿತ್ತು. ಬಟ್ ಅಷ್ಟಿಲ್ಲದೆ ನಾನು ಅದ್ರ ಜೊತೆಗೆ ಏನಾದರೂ ಇರಲಿ ಅಂತಲೇ ಟ್ರೈನಿಂಗ್ ಕೋರ್ಸ್ ಎಲ್ಲ ತಗೊಂಡೆ. ಹೈಲೈಟ್ ಆಗಲಿ ಅಟ್ಲೀಸ್ಟ್ ನನ್ನ ರೆಸ್ಯೂಮೇಲಿ. ಬರೀ ಎಂಟರ್ಟೈನ್ಮೆಂಟ್ ಫೀಲ್ಡ್ ಅಷ್ಟೇ ಅಲ್ಲ, ಎಜುಕೇಷನಲ್ಲಿ ಟ್ರೈನಿಂಗ್ ಕೂಡ ಮಾಡಿದ್ದಾರೆ. ಬಟ್ ಈಗ ಎಲ್ಲೇ ನಾನು ಕ್ಲೈಂಟ್ ಮೀಟಿಂಗ್ ಅಂತ ಮಾಡಿದ್ರು ಅಲ್ಲೆಲ್ಲ ಚೆನ್ನಾಗಿ ಮಾತಾಡಿಸ್ತಾರೆ. ಎಲ್ಲ ಒಂದು
ಬಟ್ ಓಕೆ, ರಿಜೆಕ್ಷನ್ಸ್ ಇದ್ದೇ ಇರುತ್ತೆ ಲೈಫಲ್ಲಿ, ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೇಬೇಕು. ಬಟ್ ಏನೇ ಇದ್ರೂ ಇವಾಗ ನಾನು ಇಂಟರ್ವ್ಯೂ ಇಂದ ಕೆಲಸ ಸಿಕ್ಕಿಲ್ಲ ಅಂದರೂ ಅಲ್ಲಿನ ಜನ ಆ ಒಂದು ಖುಷಿಯಿಂದ ಬಂದು ಮಾತಾಡ್ಸೋದು, ಸೆಲ್ಫೀಸ್ ತಗೊಳ್ಳೋದು, ಇಲ್ಲ ಕೆಲವೊಮ್ಮೆ ವಿಡಿಯೋ ಕಾಲ್ ಮಾಡಿ ಕೂಡ ತೋರಿಸ್ತಾರೆ, ಇವ್ರು ಬಂದಿದ್ದಾರೆ ನಮ್ಮ ಆಫೀಸಿಗೆ ಇವತ್ತು, ಅವ್ರೇನು ಮಾಡ್ತಿದ್ದಾರೆ ನಿಮ್ಮ ಆಫೀಸಲ್ಲಿ ಶೂಟಿಂಗ್ ನಡೀತಿದ್ಯಾ ಅಂತ ಕೇಳ್ತಾರೆ. ಇಲ್ಲ ಶೂಟಿಂಗಲ್ಲಿ ಅವ್ರ ಕ್ಲೈಂಟ್ ಮೀಟಿಂಗ್ ಬಂದಿದ್ದಾರೆ ಸರ್ ಜೊತೆಗೆ ಇಲ್ಲ ಮೇಡಮ್ ಜೊತೆಗೆ ಅಂತಾರೆ. ಆವಾಗ ಅದೊಂದು ಖುಷಿ ಇದೆ. ಓಕೆ, ಸೊ ನಿಮ್ಮ ರೆಸ್ಯೂಮಲ್ಲಿ ನೀವು ಇಂತಿಂಥ ಸೀರಿಯಲ್ ಮಾಡಿದ್ದೀರಿ ಆ ಥರದ್ದೆಲ್ಲ ಹಾಕ್ಕೊಂಡಿದ್ದೀರಾ ಅಥವಾ ಬರೀ? ಇಲ್ಲ, ಅಂದರೆ ಎಂಟರ್ಟೈನ್ಮೆಂಟ್ ಫೀಲ್ಡಲ್ಲಿ ಇದ್ದೆ ಅಂತ ಹಾಕಿದ್ದೀನಿ ಅಷ್ಟೇ. ಪ್ರಾಜೆಕ್ಟ್ ಈ ಥರ ಮಾಡಿದ್ದೀನಿ ಅಂತ ಹಾಕಿಲ್ಲ. ಸೊ ಎಷ್ಟು ಸಂಬಳ ಬರುತ್ತೆ? ಅದು ಅಲ್ಲ, HR ಕೂಡ ವರ್ಕ್ ಮಾಡ್ತಿರೋದ್ರಿಂದ ನಾವೇ ಬಿಟ್ಕೊಡ್ಬಾರ್ದು, ಅದು ಕಲ್ತಿದ್ದೀನಿ ಕಾರ್ಪೊರೇಟಲ್ಲಿ ವರ್ಕ್ ಮಾಡಿ. ಓಕೆ, ಸೊ ಒಬ್ಬರು ಆ್ಯಕ್ಟ್ರೆಸ್ ಆಗಿ ಸುಷ್ಮಾ ಎಲ್ಲರಿಗೂ ಗೊತ್ತು, ಬಹುಶಃ ಸುಷ್ಮಾ ಹೊಸ ವರ್ಡ್ ಆಗಿರ್ಬೋದು ಇವಾಗ ನಿಮ್ಮ ಫ್ಯಾನ್ಸಿಗೆ. ಸೊ ಸುಷ್ಮಾ ಬಗ್ಗೆ ಹೇಳಿ ನಮಗೆ. ಇವಾಗ ನಾವು ಲಕುಮಿಯಾಗಿ ನಿಮ್ಮನ್ನು ನೋಡಿದ್ದೀವಿ, ಸ್ನೇಹ ಆಗಿ ನಿಮ್ಮನ್ನು ನೋಡಿದ್ದೀವಿ, ಸುಷ್ಮಾ ಏನು? ಸುಷ್ಮಾ ಹೇಗೆ ಅಂದರೆ ಎರಡು ಪರ್ಸನಾಲಿಟಿ ಇರುತ್ತೆ. ಒಂದು ಹೊರಗಡೆ ಒಂದು ಕೆಲಸ ಆಗಿರಬಹುದು, ಎಲ್ಲೇ ಒಂದು ಇದಾಗಿರ್ಬೋದು, ಅಲ್ಲೇ ಒಂದು ಪರ್ಸ್ನಾಲಿಟಿ. ಮನೆಯಲ್ಲಿ ಫ್ರೆಂಡ್ಸು, ಅವರು ಇನ್ನೊಂದು ಫುಲ್ ಹ್ಯಾಪಿ ಪರ್ಸನ್ನ ನೋಡಿ. ಓಕೆ ಓಕೆ ಓಕೆ, ಸೂಪರ್. ಸೊ ನಿಮ್ಮ ಮೊದಲ ಧಾರಾವಾಹಿ ಲೀಡಾಗಿ ಲಕುಮಿಯಿಂದ ನೀವು ರಿಜಿಸ್ಟರ್ ಆದರೂ ನೀವು ವೆಂಕಟೇಶ್ವರ ಮಹಿಮೆ ಅನ್ನುವಂಥ ಒಂದು ಯಾವುದೋ ಒಂದು ಸಣ್ಣ ಕ್ಯಾರೆಕ್ಟರ್. ಸೊ ಹೇಗೆ ನೀವು ಫಸ್ಟು ಬಣ್ಣ ಹಚ್ಚಿದ್ದ ಅವಕಾಶ ನಿಮಗೆ ಹೇಗೆ ಸಿಕ್ತು? ಅದು ಆ್ಯಕ್ಚುಲಿ ಹೇಗೆ ಅಂದರೆ, ನನ್ನ ಹುಟ್ಟಿದ ಹಬ್ಬಕ್ಕೆ ದೇವಸ್ಥಾನಕ್ಕೆ ಹೋಗಿದ್ವಿ. ಅಲ್ಲಿ ರವಿಚಂದ್ರನ್ ಸರ್ ಅವ್ರದ್ದು ಮೂವಿ ನಡೀತಿತ್ತು. ಓಕೆ, ಆ ಮೂವಿ ನಡೀತಿರ್ಬೇಕಂದ್ರೆ ಅವರು ನನ್ನ ಅಕ್ಕ ಚೆನ್ನಾಗಿದ್ಲು, ನನಗಿಂತ ಅವಳು 4 years ದೊಡ್ಡವಳು. ಅವಳು ತುಂಬ ಮುದ್ದಾಗಿದ್ಲು. ಅಕ್ಕನ ನೋಡಿದಾಗ ಕೇಳಿದರು, ಈ ಥರ ಒಂದು ಮಾಡಿಸ್ತೀರಾ, ಇದರಲ್ಲಿ ಒಂದು ಮಗು ಕ್ಯಾರೆಕ್ಟರ್ ಇದೆ ಅಂತ. ಆವಾಗ ಅಪ್ಪ ಇನ್ನೂ ಸಣ್ಣ ಮಕ್ಕಳಿದ್ದಾರೆ, ಬೇಡ, ಒಂದು ಸ್ವಲ್ಪ ದೊಡ್ಡವರು ಆದಮೇಲೆ ನೋಡೋಣ ಅಂತ ಹೇಳಿದಾಗ ಅಪ್ಪದು ಅಮ್ಮದು ನಂಬರ್ ತಗೊಂಡಿದ್ರು. ಆಮೇಲೆ ಅಕ್ಕ 6th 5th ಸ್ಟ್ಯಾಂಡರ್ಡ್ ಬಂದಾಗ ಫಸ್ಟ್ ಸೀರಿಯಲ್ ಅಕ್ಕಂಗೆ ಮಾಡಿಸಿದ್ರು. ಓಕೆ ಓಕೆ ಓಕೆ, ಅದರಲ್ಲಿ ಇವಾಗ ಅಕ್ಕ ಪದ್ಮಾವತಿ ಮಗು ಇದ್ದಾಗ ಮಾಡಿದ್ದು, ಶ್ರೀ ವೆಂಕಟೇಶ ಮಹಿಮೆ. ಅಕ್ಕ ಪದ್ಮಾವತಿ ಚಿಕ್ಕವಳಿದ್ದಾಗ ಮಾಡಿದಾಗ ಪದ್ಮಾವತಿಗೆ ತಮ್ಮ ಇರ್ತಾನೆ. ಓಕೆ, ಆ ತಮ್ಮನ ಕ್ಯಾರೆಕ್ಟರ್ ನೀವು ಮಾಡಿದ್ದೀರಾ. ಓಕೆ, ಸೂಪರ್. ಆಗ ಅಮ್ಮ ಜೊತೆಲಿ ಹೋಗಲೇಬೇಕಿತ್ತು, ಫಸ್ಟ್ ಸ್ಟ್ಯಾಂಡರ್ಡ್ ಇದ್ದೆ ನಾನು. ಸರಿ, ಇನ್ನೇನು ನೋಡಿದ್ರು ಬೆಂಗಳೂರಿಂದ ಬರಬೇಕಿತ್ತು, ಹೈದ್ರಾಬಾದಲ್ಲಿ ಶೂಟಿಂಗ್ ಆಗ್ತಿತ್ತು ಅವಾಗ. ಆ ಹುಡುಗ ಯಾರೂ ಬಂದಿಲ್ಲ, ವಾಸುದೇವ ಪಾತ್ರ, ಪದ್ಮಾವತಿ ತಮ್ಮ. ಸರಿ, ನನಗೆ ಅವಾಗ ಇಷ್ಟೇ ಕೂದಲು, ರಸ್ನ ಕಟ್ ಅಂತೆಲ್ಲ ಹೇಳೋರು ಅವಾಗ. ಆ ಹೇರ್ ಕಟ್ ಮಾಡಿಸಿದ್ರು ಅಂದ್ಬಿಟ್ಟು ಈ ಮಗುಗೆ ಮಾಡೋಣ ಅಂತ ಹೇಳಿ ಇಲ್ಲೆಲ್ಲ ಕೂದಲೆಲ್ಲ ಸೈಡಿಗೆ ಹಿಂಗೆ ಹಾಕಿ ಮೇಲ್ಗಡೆ ಒಂದು ಕಿರೀಟ ಇಟ್ಬಿಟ್ಟು ಕಾಸ್ಟ್ಯೂಮ್ ಹಾಕಿ ಮಾಡಿ ಫಸ್ಟ್ ಹುಡುಗ ಆಗಿ ಮಾಡಿದ್ದೀನಿ ನಾನು. ಸೂಪರ್ ಸೂಪರ್. ನೋಡಿ ನೋಡಿ, ಅದ್ರ ಜೊತೆಗೆ ನೀವು ವಾಯ್ಸ್ ಎಲ್ಲಾನು ಕೊಡೋಕೆ ಸ್ಟಾರ್ಟ್ ಮಾಡಿದ್ದು ಅದೇ ಏಜ್ ಎಲ್ಲ ಡಬ್ ಎಲ್ಲ ಅದು ಇನ್ನು ಅವಾಗ ಫಸ್ಟ್ ಸ್ಟ್ಯಾಂಡರ್ಡ್ ಇದ್ದೆ. ಓಕೆ ಓಕೆ. ಸೊ ಅದಾದಮೇಲೆ ಒಂದು ಮೇ ಬಿ ಅರೌಂಡ್ 4th ಇಲ್ಲ 5th ಸ್ಟ್ಯಾಂಡರ್ಡ್ ಅಷ್ಟೊತ್ತಿಗೆ ಆವಾಗ ವಾಯ್ಸ್ ಕೊಡ್ತಿದ್ದೆ. ಓಕೆ, ಸೂಪರ್. ಸೊ ಹೌ ಡಿಡ್ ಇದು ಲಕುಮಿ ಹ್ಯಾಪನ್ ನಿಮಗೆ? ಸೊ ಅವಕಾಶ ಹೇಗೆ ಸಿಕ್ತು? ಅದು ಒಂಥರ ಇವಾಗ ಬೆಂಗಳೂರು ಹುಡುಗಿಗೆ ಒಂದು ಉತ್ತರ ಕರ್ನಾಟಕದ ಪಾರ್ಟ್ ಕೊಟ್ಟಂಗಿತ್ತು ಅದು ಆ್ಯಕ್ಚುಲಿ ನಿಮಗೆ ಸೀರಿಯಲಲ್ಲಿ. ಸೊ ಹೇಗೆ ಅವಕಾಶ? ಅಕ್ಕನ ಕರೆಸಿದ್ರು. ಅಕ್ಕ ಆಗ ಅಪ್ಪು ಸರ್ ಮೂವಿಯಲ್ಲಿ ಮಾಡಿದ್ರು, ಅಜಯಲ್ಲಿ ಅವ್ರ ತಂಗಿ ಕ್ಯಾರೆಕ್ಟರ್. ಸೊ ಆವಾಗ ನೋಡಿದ್ರು ಪ್ರಕಾಶ್ ಸರ್, ಮಿಲನ ಮೂವಿ ಎಲ್ಲ ಮಾಡಿದ್ರಲ್ಲ, ಅವ್ರದ್ದೇ ಪ್ರೊಡಕ್ಷನ್ ಆ್ಯಕ್ಚುಲಿ, ಜಯಮಾತಾ ಕಂಬೈನ್ಸ್. ಸರಿ, ಆ ಹುಡುಗಿನ ಕರೆಸಿ ಅಂತ ಹೇಳಿ ಕರೆಸಿದ್ರು ಅಕ್ಕನ. ಬಟ್ ಆ ಪಾತ್ರಕ್ಕೆ ಚಿಕ್ಕ ಹುಡುಗಿ ಬೇಕಿತ್ತು, ಅಂದರೆ ಇನ್ನು ಹಳ್ಳಿಯಲ್ಲಿ ಬೆಳೀತಾ ಇರೋವಂಥ ಒಂದು ಕ್ಯಾರೆಕ್ಟರ್ ಬೇಕಿತ್ತು. ಸರಿ, ಆವಾಗಲೂ ಸೇಮ್ ಮಮ್ಮಿ ಜೊತೆಲಿ ಹೋಗಿದ್ದೆ ಸುಮ್ಮನೆ ಅಲ್ಲಿ, ಅಕ್ಕ ನಾನು ಅಮ್ಮ. ಆಮೇಲೆ ಅಕ್ಕಂಗೆ ಸ್ವಲ್ಪ ಹಳ್ಳಿ ಭಾಷೆ ಎಲ್ಲ ಕೊಟ್ಟರು, ಈ ಥರ ಮಾತಾಡಬೇಕು ಅಂತ. ಅವಳಿಗೆ ಅಷ್ಟು ಮಾತಾಡ್ಲಿಕ್ಕಾಗಲಿಲ್ಲ. ಸರಿ ಅಂದ್ಬಿಟ್ಟು ನೀನೊಂದ್ಸರಿ ಟ್ರೈ ಮಾಡು ಪುಟ್ಟ ಅಂತ ಅಂದರು. ನನ್ನ ಫಸ್ಟ್ ಡೈಲಾಗು, ಯಾಕವ್ವ ಅಪ್ಪಯ್ಯ ಹೀಗೆ ಮಾತಾಡ್ತವನೆ ಅಂತೇನೋ ಹೇಳಬೇಕು.
ನೀನು ನಾರ್ಮಲ್ ಕನ್ನಡದಲ್ಲೇ ಹೇಳು ಪರವಾಗಿಲ್ಲ ಅಂತ ಅಂದರು. ನಾನು ಸರಿ ಅಂದ್ಬಿಟ್ಟು ಫಸ್ಟ್ ಅದು ಹೇಳಿದೆ. ಅವ ಅಪ್ಪಯ್ಯ ಯಾಕೆ ಹೀಗೆ ಮಾಡ್ತಿದ್ದಾನೆ, ನೀನಾದರೂ ಮಾತಾಡು ಪ್ಲೀಸ್ ಅಂತ ಅಂದೆ. ಪ್ಲೀಸ್ ಎಲ್ಲ ಮಾತಾಡಬಾರ್ದು, ಕನ್ನಡ ಮಾತಾಡಬೇಕು. ಸರಿ ಅಂದ್ಬಿಟ್ಟು ಅವಾಗ ಕರೆಕ್ಟ್ ಮಾಡಿ ಮತ್ತೆ ಕೇಳಿಸಿದ್ರು. ಆವಾಗ ಅವ್ರಿಗೆ ಇಷ್ಟ ಆಯ್ತು, ಈಗ ಇವಳಿಗೆ ಚೆನ್ನಾಗಿ ಹೇಳ್ಕೊಟ್ರೆ ಆ್ಯಕ್ಟಿಂಗ್ ಎಲ್ಲ ಮಾಡೋಕ್ಕೆ ಚೆನ್ನಾಗಿ ಮಾಡ್ತಾಳೆ ಅಂತ ಹೇಳಿ ಮಾಡಿಸಿದ್ದು. ಅದು ಒಂಥರ ಆಲ್ಮೋಸ್ಟ್ ನನಗೆ 3 ತಿಂಗಳವರೆಗೂ ನನಗೆ ಆ ಭಾಷೆ ಕಲಿಯೋಕ್ಕೆ ತುಂಬ ಕಷ್ಟ ಆಯಿತು. ರಮೇಶ್ ಕೃಷ್ಣ ಅಂತ ಇದ್ರು ಡೈರೆಕ್ಟರ್, ಅವಾಗ ಅರ್ಧ ಸತ್ಯ ಎಲ್ಲ ಅವರೇ ಮಾಡಿದರು ಅಂತ. ಅವರು ನನಗೆ ತುಂಬ ಚೆನ್ನಾಗಿ ಹೇಳ್ಕೊಟ್ರು. ಸ್ಕ್ರೀನ್ ಪ್ರೆಸೆನ್ಸ್ ಆಗಿರ್ಬೋದು, ಆ ಭಾವನೆಗಳ ವೇರಿಯೇಷನ್ ಆಗಿರ್ಬೋದು, ಡೈಲಾಗ್ ಡೆಲಿವರಿ ಪ್ರತಿಯೊಂದು ಚೆನ್ನಾಗಿ ಹೇಳ್ಕೊಡ್ತಾಯಿದ್ರು. ಎಲ್ಲೆಲ್ಲಿ ಪಾಸ್ ಇಡಬೇಕು ಮಾತಾಡೋಕ್ಕೆ ಮುಂಚೆ. ಸೊ 3 ತಿಂಗಳು ಒಂಥರ ನನಗೆ ಕ್ರಾಶ್ ಕೋರ್ಸ್ ಇದ್ದಂಗೆ ಅದು. ಅದಾದಮೇಲೆ ಪಿಕಪ್. ಆಮೇಲೆ ಮನೆಗೆ ಹೋಗಿ ಅಕ್ಕ ತಂಗಿ ಇಬ್ಬರು ಜಗಳ ಮಾಡಲಿಲ್ವಾ? ನನ್ನನ್ನು ಸೆಲೆಕ್ಟ್ ಮಾಡಬೇಕಾಗಿತ್ತು, ಇವ್ರು ನಿನ್ನನ್ನು ಸೆಲೆಕ್ಟ್ ಮಾಡಿದ್ರು ಅಂತ? ಇಲ್ಲ, ಅವಳು ಅಕ್ಕ ದೊಡ್ಡೋಳಾಗ್ತಾಳೆ ಅಂತ ಹೇಳಿದರು. ಸೊ ಅವಳು ಅವಾಗ ಅವಳು ಸೆಕೆಂಡ್ PUC ಇದ್ಲು. ಸರಿ ಇರಲಿ ಪರವಾಗಿಲ್ಲ ಅವಳು ಮಾಡಲಿ ಅಂತ ಅಕ್ಕನೇ ಅಂದಿತ್ತು. ಸೂಪರ್. ಸೊ ಹೇಗೆ ನೀವಿಬ್ಬರು ಅಕ್ಕ ತಂಗಿ, ಅಂದರೆ ಇವಾಗ ಆ್ಯಕ್ಟಿಂಗ್ ಅಂತ ಇರ್ಬೋದು, ಅವರೇನೋ ನಿಮಗೆ ಸಜೆಷನ್ ಕೊಡೋದು ಅಥವಾ ಅವರು ಕೂಡ ಆ್ಯಕ್ಟಿಂಗಲ್ಲಿ ಇದ್ದಿದ್ದರಿಂದ ನಿಮ್ಮ ಜೊತೆಗೆ ಯಾವ ಥರ ಡಿಸ್ಕಷನ್ಸ್ ಎಲ್ಲ ಆಗ್ತಾಯಿತ್ತು? ಆ್ಯಕ್ಚುಲಿ ಅವಳು ಆ್ಯಕ್ಟಿಂಗಿಂತ ಜಾಸ್ತಿ ಅವಳಿಗೆ ಡ್ಯಾನ್ಸ್ ಅಂದರೆ ತುಂಬ ಇಷ್ಟ. ಸೊ ಅವಳು ಸುಮಾರು ಡ್ಯಾನ್ಸ್ ರಿಯಾಲಿಟಿ ಶೋಸ್ ಮಾಡ್ತಿದ್ಲು. ಸೊ ಆ್ಯಕ್ಟಿಂಗ್ ಅವಳು ಒಂದು 2-3 ಪ್ರಾಜೆಕ್ಟ್ ಮಾಡಿರ್ಬೋದು ಅಷ್ಟೇ. ಅದಾದಮೇಲೆ ಅವಳು ರಿಯಾಲಿಟಿ ಶೋಸು, ಡ್ಯಾನ್ಸ್ ಇದರಲ್ಲೇ ಕಾನ್ಸೆಪ್ಟ್. ಅವಳು ತುಂಬ ಚೆನ್ನಾಗಿ ಡ್ಯಾನ್ಸ್ ಎಲ್ಲ ಮಾಡಿ ಗೆದ್ದಿದ್ಲು ಕೂಡ. ಒಂದು ಕನ್ನಡದಲ್ಲಿ ಮಾಡಿದ್ಲು, ಕೆಲವೊಂದು ಶೋ ಚೆನ್ನೈಗೆ ಹೋಗಿ ಮಾಡಿದ್ಲು. ಸೊ ಆ ಥರ ಅಂದರೆ ಅವಳು ಆ್ಯಕ್ಟಿಂಗ್ ನಾನು ಏನು ಹೇಳೋದು ಬೇಡ, ಇವಾಗ ಪರ್ಫೆಕ್ಟ್ ಅಂತ ಹೇಳೋಳು. ಓಕೆ, ಸೂಪರ್. ಸೊ ಇವಾಗ ಒಂದೊಂದು ಸೀರಿಯಲ್ ಅಂದರೆ ಇವಾಗ 2 ವರ್ಷ 3 ವರ್ಷ ಕಂಟಿನ್ಯೂ ಶೂಟ್ ಇರುತ್ತೆ. ಕೆಲವೊಂದ್ಸಲ ನಿಮಗೆ ಬ್ರೇಕ್ ಇರಲ್ಲ, ರಜಾ ಇರಲ್ಲ, ಎಷ್ಟೆಷ್ಟೋ ಅವರ್ ಶೂಟ್ ಮಾಡಬೇಕಾಗುತ್ತೆ. ಯಾವತ್ತಾದ್ರೂ ಒಂದ್ಸಲ ಬೋರ್ ಅನ್ಸ್ಬಿಟ್ಟಿದ್ಯಾ, ಯಪ್ಪ ಇದು ಈ ಸೀರಿಯಲ್ ಯಾವಾಗ ಮುಗಿಯುತ್ತೋ ಗುರು ಅಂತ? ಇಲ್ಲ, ಅಂದರೆ ನಮಗೆ ನಾವು ಮಾಡೋ ಸೀನ್ಸಲ್ಲಿ ಅಥವಾ ಕಥೆನಲ್ಲಿ ನಮಗೆ ಎವ್ರಿ ಡೇ ಏನಾದರೂ ಒಂದು ಹೊಸದಾಗಿ ನಮಗೆ ಟ್ರೈ ಮಾಡೋಕ್ಕೆ ಅವಕಾಶ ಸಿಕ್ಕಿದ್ರೆ ಯಾವತ್ತೂ ಬೋರ್ ಆಗಲ್ಲ. ಕತೆ ಸ್ವಲ್ಪ ಚೇಂಜ್ ಆಗ್ತಿರ್ಬೇಕು. ನಮಗೆ ಪ್ರತಿದಿನ ಏನಾದರೂ ಒಂದು ಹೊಸದಾಗಿ ಟ್ರೈ ಮಾಡೋಕ್ಕೆ ನೋಡಿದ್ರೆ ಬೋರ್ ಆಗಲ್ಲ. ಯಾವಾಗ ನಮಗೆ ಕತೆ ಇದೇ ಥರ ಅತ್ತೆ ಸೊಸೆ ಜಗಳದ ಥರನೂ ಇಲ್ಲ ಏನೋ ಒಂದು ಅದೇ ಥರ ಸೇಮ್ ಬಂತು ಅಂತಂದರೆ ನಮಗೆ ಅವಾಗ ಆ್ಯಕ್ಟಿಂಗ್ ಮಾಡಬೇಕಂದ್ರೆ ಅಷ್ಟು ಅಯ್ಯೋ ಅದೇ ತಾನೇ. ಕೆಲವೊಮ್ಮೆ ನಮಗೆ ಸೀನ್ ಪೇಪರ್ ನೋಡಬೇಕು ಅಂತ ಅನ್ಸಲ್ಲ, ಗೊತ್ತಿರೋ ವಿಷಯ ಬಿಡು ಪರವಾಗಿಲ್ಲ ಅಂತ. ಆ ಥರ ತುಂಬ ರೇರ್. ಬಟ್ ಅದು ಹಾಗೇ ಆಗುತ್ತೆ. ಯಾವುದೇ ಒಂದು ಸೀರಿಯಲ್ ಅಂದರೂ ಮಧ್ಯ ಏನೋ ಒಂದು ಕತೆ ಚೇಂಜ್ ಮಾಡಬೇಕು ಅಂದಾಗ ಮಧ್ಯ ಅದೊಂದು ರಿಪಿಟೇಟಿವ್ ಥರ ಕಾನ್ಸೆಪ್ಟ್ ಬಂದೇ ಬರುತ್ತೆ. ಆವಾಗ ಅನಿಸಿದೆ ಬೋರ್ ಆಗಿದೆ, ಅಯ್ಯೋ ಬಿಡು ಹೋಗಿ ಅಂತ. ಓಕೆ, ಸೊ ಕಂಟಿನ್ಯೂಸ್ ಆಗಿ ಲೀಡ್ ಪಾತ್ರಗಳನ್ನು ಮಾಡ್ತಾ ಇದ್ರಿ. ಸೊ ಮಧ್ಯ ಬ್ರೇಕ್ ಆಗುತ್ತೆ, ಮತ್ತೆ ಪುನಃ ಬಂದಿದ್ದು ಕೂಡ ನೀವು ಲೀಡ್ ಆಗಿದೆ. ಅದಾದ ಮೇಲೆ ನೀವು ಒಂದು ನೆಗೆಟಿವ್ ರೋಲ್ ಮಾಡ್ತೀರಿ. ಸೊ ಅದನ್ನು ಆಯ್ಕೆ ಮಾಡಬೇಕಾದ್ರೆ ಓಕೆ ನಾನು ಇದನ್ನು ಮಾಡ್ತೀನಿ ಅಂತ ಒಂದು ಕಾಲ್ ತಗೋಬೇಕಾದ್ರೆ ಏನು ಯೋಚನೆ ಬರಲಿಲ್ವಾ? ನಾನು ಇಷ್ಟು ದಿನ ತುಂಬ ಲೀಡಾಗಿ ಮಾಡಿದವಳು, ನಾನು ಈ ಥರ ಒಂದು ನೆಗೆಟಿವ್ ಶೇಡಲ್ಲಿ ಕ್ಯಾರೆಕ್ಟರ್ ಮಾಡಿದಾಗ ಜನ ನನ್ನನ್ನು ಹೇಗೆ ರಿಸೀವ್ ಮಾಡಬಹುದು, ಆ ಥರ ಆತಂಕ ಏನಾದರೂ ಇತ್ತಾ ನಿಮಗೆ? ಇಲ್ಲ, ಆ್ಯಕ್ಚುಲಿ ಲಾಸ್ಟ್ ಪ್ರಾಜೆಕ್ಟ್ ಆದಮೇಲೆ ಹೇಳ್ದಾಗೆ ವರ್ಕ್ದು ತುಂಬ ಕಷ್ಟ ಆಗ್ತಿತ್ತು. ಆವಾಗ ನನಗೆ ಎಲ್ಲೂ ಕೆಲಸ ಸಿಗ್ತಿರ್ಲಿಲ್ಲ. ಎಷ್ಟು ಇಂಟರ್ವ್ಯೂಸ್ ಕೊಟ್ಟರು ರಿಜೆಕ್ಟ್ ಆಗ್ತಿತ್ತು. ಏನಂದರೆ ಒಂದೇ ರೀಸನ್ ಹೇಳೋರು, ನಾಳೆ ದಿನ ನಿಮಗೆ ಪ್ರಾಜೆಕ್ಟ್ ಬಂತು ಅಂದರೆ ಬಿಟ್ಟೋಗ್ಬಿಡ್ತೀರಾ, ನಮ್ಗೆ ಹಾಗಾಗಲ್ಲ. ಆಮೇಲೆ ಕೆಲವೊಂದು ಆಫೀಸಲ್ಲಿ ಇಷ್ಟು ವರ್ಷದವರೆಗೂ ಮಾಡಲೇಬೇಕು ಅಂತ ಮ್ಯಾಂಡೇಟ್ ಇರುತ್ತೆ. ಸೊ ಆ ಥರ ನಾನು ಓಕೆ ಅಂತ ಹೇಳಿದ್ರು ಅವ್ರಿಗೆ ಕಾನ್ಫಿಡೆನ್ಸ್ ಬರ್ತಿರ್ಲಿಲ್ಲ. ಸೊ ಆ ಥರ ಇದ್ದಾಗ ಈ ಥರ ಗಿಣಿರಾಮನಲ್ಲಿ ಒಂದು ಕತೆ ಚೇಂಜ್ ಮಾಡಬೇಕು ಅಂತ ಇದ್ದರು. ನನಗೆ ಗೊತ್ತಿರಲಿಲ್ಲ ಅದು, ನನಗೆ ಗೊತ್ತಿರೋ ಇವರೇನೆ ಪ್ರೊಡಕ್ಷನ್ ಇದ್ದಾರೆ ಅಂತ. ಸರಿ, ಈ ಥರ ಇದ್ದಾಗ ಒಬ್ರ ಹತ್ರ ಮಾತಾಡಿದೆ ನಾನು. ಅವರು ಕೇಳಿದ್ರು ಮಾಡ್ತೀಯೇನೋ ಅಂತಂದರು. ನಾನು ಅದಕ್ಕೆ ಏನು ಕ್ಯಾರೆಕ್ಟರ್ ಏನು ಎತ್ತ ಅಂದಾಗ ಇದರಲ್ಲಿ ನೇಹ ಅನ್ನೋ ಪಾತ್ರ ನಾವು ಸ್ಟಾರ್ಟಿಂಗಿಂದ ತೊಗೊಂಡು ಬಂದಿದ್ದೀವಿ. ಸೊ ನಮ್ಗೆ ಇವಾಗ ಏನು ಅನ್ನಿಸ್ತಿದೆ ಅಂದರೆ ಆ ಕ್ಯಾರೆಕ್ಟರ್ನ ತೊಗೊಂಡು ಬರಬೇಕು ಅಂತ. ಅದು ಆ್ಯಕ್ಚುಲಿ ಅದರಲ್ಲಿ ತುಂಬ ಮತ್ತೆ ಬರೋದು. ಸೊ ಇದು ತುಂಬ ಇಂಪಾರ್ಟೆಂಟ್ ಇರುತ್ತೆ. ಸ್ವಲ್ಪ ನೆಗೆಟಿವ್ ಬರುತ್ತೆ ಸ್ಟಾರ್ಟಿಂಗಲ್ಲಿ, ಪಾಸಿಟಿವ್ ಥರ ತೋರಿಸ್ತೀವಿ. ಏನಕ್ಕೆ ಅಂದರೆ ಹಳೆ ಪಾಸ್ಟ್
ಸ್ಟೋರಿದೆಲ್ಲ ಶೂಟ್ ಮಾಡಿ ಕನೆಕ್ಟ್ ಮಾಡಿ ಬಟ್ ನೆಗೆಟಿವ್ ಕ್ಯಾರೆಕ್ಟರ್ ಇರುತ್ತೆ. ನನಗೆ ಅವಾಗ ಖುಷಿ ಆಯಿತು. ಸೊ ಇದುವರೆಗೂ ಮಾಡಿರೋದು ಪಾಸಿಟಿವ್ ಕ್ಯಾರೆಕ್ಟರು. ನೆಗೆಟಿವ್ ಅಂದರೆ ನಾನು ಸೂಟ್ ಆಗ್ತೀನಾ ಇಲ್ವಾ ಅಂತ ಯೋಚನೆ ಮಾಡಿದೆ ಫಸ್ಟ್. ಆಮೇಲೆ ಕರೆಸಿ ಅವರು 2 ಭಾಷೆ ಟ್ರೈ ಮಾಡಿದರು. ಒಂದು ನಾರ್ಮಲ್ ಕನ್ನಡ ಟ್ರೈ ಮಾಡಿದರು, ಆಮೇಲೆ ನಮ್ಮ ಉತ್ತರ ಕರ್ನಾಟಕ ಕಲಿಯೋಕ್ಕೆ ತುಂಬ ಕಷ್ಟ ಆಗ್ತಿತ್ತು. ಬಟ್ ಅಲ್ಲಿ ಇನ್ನೊಂದು ಪ್ಲಸ್ ಪಾಯಿಂಟ್ ಅಂದರೆ ಎಲ್ಲರೂ ನಿಜವಾಗ್ಲೂ ಉತ್ತರ ಕರ್ನಾಟಕದವರೇ ಇದ್ದಿದ್ದು ಅದರಲ್ಲಿ. ಹೌದು, ಎಲ್ಲ ಅವರ ಕಡೆ ಇದ್ದಿದ್ದರಿಂದ ಅವರಿಂದ ಕಲಿಯೋಕ್ಕೆ ಈಸಿ ಆಗ್ತಿತ್ತು ಸ್ವಲ್ಪ. ಸೊ ಜನರಿಂದ ಅಕ್ಸೆಪ್ಟೆನ್ಸ್ ಖಂಡಿತ ಇರಲಿಲ್ಲ. ತುಂಬ ನೆಗೆಟಿವಿಟಿ ಇರ್ತಿತ್ತು. ಇವಳು ಯಾಕೆ ಬದಲಿಲ್ಲಿ, ನೇಹ ಯಾಕೆ ಬದಲಿಲ್ಲಿ, ಇವರಿಬ್ಬರು ಮಧ್ಯ ಯಾಕೆ ಬಂದು. ಆ್ಯಂಡ್ ಒಂದು ಆ ಥರ ಒಂದು ಜನಕ್ಕೆ ಕೋಪ ಬರ್ತಾಯಿತ್ತು, ಇವಳು ಬಂದ್ಬಿಟ್ಲು ಮಹತೀಶ್ ಆ ಮಧ್ಯ ಅಂತ. ಇನ್ನೊಂದೇನೆಂದರೆ ಅವ್ರಿಗೆ ಸೂಟ್ ಆಗಲ್ಲ ನೆಗೆಟಿವ್, ನೀವು ಯಾಕೆ ಮಾಡಿಸಿದ್ರಿ ಅಂತ ಫೇಸ್ಬುಕ್ಕಲ್ಲೆಲ್ಲ ಬಂದಿತ್ತು. ಓಕೆ ಓಕೆ ಇವ್ರನ್ನ ನಾವು ಪಾಸಿಟಿವ್ ಆಗಿ ನೋಡೋ ಅಭ್ಯಾಸ, ನೀವು ಅವ್ರನ್ನ ನೆಗೆಟಿವ್ ಆಗಿ ತೋರಿಸ್ಬೇಡಿ ಅಂತ. ಸ್ವಲ್ಪ ಅಂದರೆ ಕೆಲವರು ಸ್ವಲ್ಪ ಏಜಲ್ಲಿ ದೊಡ್ಡವ್ರು ಇರ್ತಾರಲ್ಲ, ಅವರೆಲ್ಲ ಅವಾಗಿಂದ ನೋಡ್ಕೊಂಬಂದಿರ್ತಾರೆ ಸೀರಿಯಲ್. ಅವರೆಲ್ಲ ಫೇಸ್ಬುಕ್ಕಲ್ಲಿ ಕಮೆಂಟ್ ಆಗಿದೆ, ನಾನು ಅವಾಗ ನಗ್ತಾ ಇದ್ದೆ. ಸೊ ಜನ ಎಷ್ಟು ನನ್ನಿಂದ ಇನ್ಸ್ಪೈರ್ ಆಗಿಬಿಟ್ಟಿದ್ದಾರೆ ಪಾಸಿಟಿವಿಟಿಗೆ ಅಂತ. ಓಕೆ, ಸೂಪರ್. ಸೊ ಸಾಕಷ್ಟು ಪ್ರೊಡಕ್ಷನ್ ಹೌಸ್ಗಳ ಅಂಡರಲ್ಲಿ ನೀವು ಕೆಲಸ ಮಾಡಿರ್ತೀರಿ. ಸೊ ನಿಮ್ಮ ಪ್ರಕಾರ ಒಂದು ಬೆಸ್ಟ್ ಪ್ರೊಡಕ್ಷನ್ ಹೌಸ್ ಅಂದರೆ ಹೇಗಿರಬೇಕು? ಪೇಮೆಂಟ್ ಕರೆಕ್ಟಾಗಿ ಆಗಬೇಕು. ಫಸ್ಟ್ ಪೇಮೆಂಟ್ ಸರಿಯಾಗಿ ಕೊಡಬೇಕು. ಓಕೆ, ಯಾಕಂದರೆ ನಾವು ಬೆಳಗ್ಗೆ ರಾತ್ರಿ ಏನಿಲ್ಲ ಅಂದರೂ 10 ಅವರ್ಗಿಂತ 14 ಅವರ್ 16 ಅವರ್ ಕೆಲಸ ಮಾಡ್ತೀವಿ ನಾವು. ಕೆಲವೊಮ್ಮೆ ನಮಗೆ ತಿಂಡಿ ತಿನ್ನೋಕ್ಕೆ ಟೈಮ್ ಇರಲ್ಲ, ಕೆಲವೊಂದ್ಸರಿ ಊಟ ಮಾಡೋಕ್ಕೆ ಟೈಮ್ ಇರಲ್ಲ. ಯಾಕಂದರೆ ಅಷ್ಟು ಅರ್ಜೆನ್ಸಿ ಇರುತ್ತೆ. ಸೊ ಅದನ್ನ ಬಿಟ್ಟರೆ ಅದು ಜಸ್ಟ್ ಫಾರ್ ಫನ್, ಬಟ್ ಇಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಎಲ್ಲರೂ ಕೆಲಸ ಇವಾಗ ನಟನೆ ಟಿ ವಿಲಿ ಬರುತ್ತೆ, ಅದೆಲ್ಲದರಿಂದ ಆಚೆ ನಮ್ದೊಂದು ಹೊಟ್ಟೆ ಪಾಡಿರುತ್ತೆ ಅಲ್ವಾ. ಸೊ ಅದು ಪ್ರೈಮರಿ, ಅದು ಫಸ್ಟ್ ಕೆಲಸ ಮಾಡೋದೇ ಅದಕ್ಕೆ. ಹೌದು. ಸೊ ಅದನ್ನು ಬಿಟ್ಟರೆ ಒಂದು ಒಳ್ಳೆ ಪ್ರೊಡಕ್ಷನ್ ಅಂತ ಹೇಳಿದ್ರೆ ಆರ್ಟಿಸ್ಟಿಗೆ ಒಂದು ಒಳ್ಳೆ ಬೆಲೆ ಕೊಡಬೇಕು, ವ್ಯಾಲ್ಯೂ ಕೊಡಬೇಕು. ನಾವು ಅದೇ ರೀತಿಯೇ ಅವ್ರಿಗೆ ಕೆಲಸ ಮಾಡಿಕೊಡ್ತೀವಿ. ಸೊ ಅದರಿಂದ ಒಳ್ಳೆ ರೀತಿಯಲ್ಲಿ ನೋಡಿಕೊಂಡ್ರೆ ಸೆಟ್ಟಲ್ಲೇ ಆಗಿರ್ಬೋದು, ಇಲ್ಲ ನಮಗೆ ಕೆಲವೊಮ್ಮೆ ಟ್ರಾವೆಲ್ ಮಾಡೋಕ್ಕೇನೋ ಪ್ರಾಬ್ಲಮ್ ಆಯಿತು ಅಂದಾಗ ವೆಹಿಕಲ್ ಅರೇಂಜ್ ಮಾಡೋದಾಗಿರ್ಬೋದು, ಅಥವಾ ಮುಗೀತು ಬೇಗ ಶೂಟಿಂಗ್ ಅಂದರೆ ಇವಾಗ ಎಲ್ಲೋ ದೂರದಲ್ಲಿ ಮಾಡ್ತಿರ್ತೀವಿ, ಅಲ್ಲಿಂದ ನಮಗೆ ಹೋಗಬೇಕಂದ್ರೆ ಬೇಕು ಗಾಡಿ. ಸೊ ಆ ಥರ ಎಲ್ಲ ಇದ್ದಾಗ ಒಂದು ಅರೇಂಜ್ ಮಾಡ್ಕೊಳ್ಳೋದಾಗಿರ್ಬೋದು, ಕೆಲವೊಮ್ಮೆ ಕಾಸ್ಟ್ಯೂಮ್ಸ್ ಆಗಿರ್ಬೋದು, ಊಟದ ವ್ಯವಸ್ಥೆ ಆಗಿರ್ಬೋದು, ಇಲ್ಲ ವಾಶ್ರೂಮ್ಸ್ ಯೂಸ್ ಮಾಡಬೇಕು. ಇವಾಗ ಶೋಸ್ ಎಲ್ಲ ಮಾಡ್ತೀವಿ ಅಂದರೆ ಇವಾಗ ಸಂವಾದದ ಥರ ಎಲ್ಲ ಆ ಥರ ಎಲ್ಲ ಮಾಡ್ತೀವಿ ಅಂದಾಗ ಸ್ವಲ್ಪ ವ್ಯವಸ್ಥೆ ಎಲ್ಲ ನೋಡಿಕೊಂಡು ಮಾಡಿದ್ರೆ ಒಂದು ಒಳ್ಳೆ ಪ್ರೊಡಕ್ಷನ್ ಅಂತ ಹೇಳ್ಬೋದು. ಸೂಪರ್. ಸೊ ಇನ್ನು ಗಿಣಿರಾಮದ ಬಗ್ಗೆ ಮಾತಾಡ್ತಾ ಇದ್ವಿ. ಸೊ ಅದಕ್ಕೆ ಸೇರಿದಂತೆ ಅದಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ಕ್ವೆಶನ್. ಗಿಣಿರಾಮ ಸೆಟ್ಟಲ್ಲಿ ಎಲ್ಲವೂ ಸರಿ ಇರಲಿಲ್ಲ, ಎಲ್ಲೂ ಟಾರ್ಗೆಟ್ ಮಾಡ್ತಾಯಿದ್ರು, ನಮ್ಮನ್ನು ಯಾವುದೋ ಒಂದು ವಿಷಯಕ್ಕೆ ಅವ್ರು ನನ್ನನ್ನು ಕಾಮೆಂಟ್ ಮಾಡ್ತಾಯಿದ್ರು ಅಥವಾ ಟಾಂಟ್ ಮಾಡ್ತಾ ಇದ್ದಾಗ ನಾನು ವಾಪಸ್ ಅದಕ್ಕೆ ರಿಯಾಕ್ಟ್ ಮಾಡಿದ ರೀತಿಗೆ ನನ್ನನ್ನು ಎಂತ ಹೇಳ್ತಾರೆ, ಕಿರುತೆರೆಯಿಂದನೇ ಬ್ಯಾನ್ ಮಾಡಿಬಿಟ್ರು ಅಂತ ಆ ಗಿಣಿರಾಮದ ಲೀಡೇ ಒಂದು ಇಂಟರ್ವ್ಯೂವಲ್ಲಿ ಹೇಳ್ಕೊಂಡಿದ್ದಾರೆ. ಸೊ ನೀವು ಕೂಡ ಆ ಸೀರಿಯಲ್ನ ಪಾತ್ರ ಅಂದರೆ ಅದರದ್ದು ಒಂದು ಪಾರ್ಟ್ ಆಗಿರೋದ್ರಿಂದಾಗಿ ಸೊ ನಿಮಗೆ ಆ ಥರದ್ದೇನಾದರೂ ಅನುಭವ ಆಗಿತ್ತಾ, ಅಥವಾ ಯಾವುದಾದ್ರೂ ಫೀಮೇಲ್ ಆರ್ಟಿಸ್ಟ್ ಆ ಥರದ್ದೇನೋ ಫೇಸ್ ಮಾಡ್ತಾ ಇದ್ದಾಗ ಇತರ ಫೀಮೇಲ್ ಆರ್ಟಿಸ್ಟ್ಗಳ ಸಪೋರ್ಟ್ ಅಥವಾ ರಿಯಾಕ್ಷನ್ ಹೇಗಿರ್ತಾ ಇತ್ತು? ಅಂದರೆ ಅದರಲ್ಲಿ ನಿಮ್ಗೆ ಇವಾಗ 2 ಯೋಚನೆ ಬರುತ್ತೆ. ಇನ್ನೊಂದೇನು ಅಂತಂದರೆ ನೀವು ಅವ್ರ ಜಾಗದಲ್ಲೂ ನಿಂತ್ಕೊಳ್ಬೇಕಾಗತ್ತೆ, ನಿಮ್ಮ ಜಾಗದಲ್ಲೂ ನಿಂತ್ಕೋಬೇಕಾಗತ್ತೆ. ಈಗ ನಿಮಗೆ ಕೆಲಸ ಬೇಕು ಅಂತ ನೀವು ಮಾಡ್ತಿರ್ತೀರ ಅಲ್ಲಿ ಅಲ್ವಾ, ಇವಾಗ ಅವ್ರೂ ಕೆಲಸ ಬೇಕು ಅಂತಲೇ ಕೆಲಸ ಮಾಡ್ತಿರ್ತಾರೆ. ಆ ಥರ ಇದ್ದಾಗ ಸಣ್ಣ ಪುಟ್ಟದ್ದು ಶೂಟಿಂಗ್ ಅಂತ ಅಂದಾಗ ಸೆಟ್ ಅಂತಿದ್ದಾಗ ಹಾಗೇ ಆಗುತ್ತೆ. ಇವಾಗ ಮನಸ್ತಾಪಗಳು ನಾರ್ಮಲ್ ಫ್ರೆಂಡ್ಶಿಪ್ಪಲ್ಲೇ ಆಗುತ್ತೆ ಅಂದಾಗ ಸೆಟ್ಟಲ್ಲಿ ಕೂಡ ಅದೇ ಥರನೇ ಆಗುತ್ತೆ. ಏನಂದರೆ ಅದನ್ನು ಮರೆತು ನೆಕ್ಸ್ಟ್ ಡೇ ಒಳ್ಳೆ ರೀತಿಯಲ್ಲಿ ಮಾತಾಡ್ಕೊಂಡು ಹೋದರೆ ಅದು ಮತ್ತೆ ನಿಮಗೆ ಪ್ರೊಲಾಂಗ್ ಆಗಲ್ಲ. ಇವಾಗ ಏನೋ ಒಂದು ಆಗ್ತಿದೆ ಅಂದಾಗ ಬಹಳಷ್ಟು ಸರಿ ಶೂಟಿಂಗ್ ಪ್ರೊಡಕ್ಷನ್ ಆಗಿರ್ಬೋದು, ಪ್ರೊಡಕ್ಷನ್ಗೆ ಈ ಪ್ರಾಜೆಕ್ಟ್ ಅಲ್ಲ ಅಂದರೆ ಇನ್ನೊಂದು ಪ್ರಾಜೆಕ್ಟ್ ಬರುತ್ತೆ ಕಂಟಿನ್ಯೂಸ್ ಆಗಿ. ಬಟ್ ಈಗ ಮಾಡೋ ಪ್ರಾಜೆಕ್ಟ್ನ ನಾವು ಕಳ್ಕೊಂಡ್ರೆ ನೆಕ್ಸ್ಟ್ ಪ್ರಾಜೆಕ್ಟ್ ನಮಗೆ ತಾನೇ ಪ್ರಾಬ್ಲಮ್ ಆಗುತ್ತೆ. ಇವಾಗ ಒಂದು ಕಡೆ ಹೋಗಲ್ಲ ಮಾತದು, ಈ ಸೆಟ್ಟಲ್ಲಿ ಈ ಥರ ಇದ್ರಪ್ಪ ಅಂತ ಒಂದು ಮಾತು ಹೋಯ್ತು ಅಂದರೆ ಹೀಗೆ ಹೋಗ್ತಾ ಇರುತ್ತೆ. ಬಟ್ ಅವ್ರುಗಳೆಲ್ಲ ಟೆಕ್ನಿಕಲ್ ಟೀಮು ಅಥವಾ ಏನೇ ಪ್ರೊಡಕ್ಷನ್ ಟೀಮ್ ಎಲ್ಲ ಕ್ಲೋಸ್ ಇರ್ತಾರೆ. ಬಟ್ ಕೊನೆಗಲ್ಲಿ ಕೆಟ್ಟೋರಾಗೋದು ಆರ್ಟಿಸ್ಟ್ ಆಗ್ತೀವಿ. ಸೊ ಆ ಥರ ಇದ್ದಾಗ ಕೆಲವೊಮ್ಮೆ ಏನೋ ಒಂದು ಕಷ್ಟ ಆಯಿತು ಅಂದರೆ ತುಂಬ ಅನ್ಬೇರಬಲ್ ಅನ್ನಿಸ್ದಾಗ ಮಾತಾಡೋದು
ಇಟ್ ಈಸ್ ಫೈನ್. ಇಲ್ಲ ಬೇರೆಬಲ್ ಅಂದಾಗ ಕೂತ್ಕೊಂಡು ಮಾತಾಡಿ, ಇಲ್ಲ ಸರ್ ನಂಗೆ ಈ ಥರ ಹೀಗಾಗ್ತಿಲ್ಲ, ಹೀಗೆ ಇಷ್ಟ ಆಗ್ತಿಲ್ಲ ಅಂತೇನೋ ಹೇಳಿದ್ರೆ ಸಾರ್ಟ್ ಮಾಡ್ಕೋಬೋದು. ಎಲ್ಲೋ ಒಂದು ಕಡೆ ತಗೊಳ್ಳೋ ಸ್ಟೆಪ್ಪು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಷ್ಟೆ. ಅದನ್ನು ಬಿಟ್ಟು ನಾನು ಇವ್ರ ತಪ್ಪು ಅವ್ರ ತಪ್ಪು ಅಂತಲೂ ಹೇಳೋಕ್ಕಾಗಲ್ಲ. ಓಕೆ, ಆ್ಯಕ್ಚುಲಿ ಏನಾಯಿತು ಮಹತಿ ವಿಷಯದಲ್ಲಿ? ಅದ್ರ ಬಗ್ಗೆ ನಾ ಹೆಚ್ಚಿಗೆ ಏನು ಹೇಳಕ್ಕೆ ಇಷ್ಟಪಡಲ್ಲ. ಯಾಕೆಂದರೆ ಹೇಳ್ದ ಹಾಗೇ ನಾವು ತಗೊಳ್ಳೋ ಸ್ಟೆಪ್ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ಅದು ನನಗೆ ಬ್ಯಾನ್ ಮಾಡಿದ್ದಾರೆ ಅನ್ನೋದು ಆ್ಯಕ್ಚುಲಿ ಗೊತ್ತಿಲ್ಲ. ಬಟ್ ನನಗೊಬ್ಬರು ಫೋನ್ ಮಾಡಿ ಕೇಳಿದರು, ಈ ಥರ ಅವರು ಮಾಡ್ತಾರ ಪ್ರಾಜೆಕ್ಟು ಒಂದು ಬರ್ತಿದೆ ಅಂತ. ನಾನು ಹಾಂ ಮಾಡ್ತಾಳೆ ಅನಿಸುತ್ತೆ, ಕೇಳಿ ನೋಡಿ ಅಂತ ಹೇಳಿದ್ದೆ. ಸೊ ಅದಾದಮೇಲೆ ಗೊತ್ತಿಲ್ಲ ನನಗೆ ಏನು ಬಂತು ಅವ್ರ ಕಡೆಯಿಂದ ಅಂತ ಗೊತ್ತಿಲ್ಲ. ಬಟ್ ಬಂತು. ಅದಾದಮೇಲೆ ನಂಗೆ ಒಂದು 2-3 ಜನ ಕೇಳಿದರು, ಮಾಡ್ತಾರ ಪ್ರಾಜೆಕ್ಟು ಅಂತ ಕೇಳಿದರು. ನಾನು ಕೇಳಿ ನೋಡಿ ಒಂದ್ಸರಿ ಅಂತ ನಾನು ನಂಬರ್ ಕೂಡ ಕೊಟ್ಟಿದ್ದೆ. ಬಟ್ ಅದು ನನಗೆ ಆ್ಯಕ್ಚುಲಿ ಗೊತ್ತಿಲ್ಲ. ಇವಾಗ ಮೇ ಬಿ ಮಾಡಿರ್ಬೋದು, ಮಾಡದೇ ಇರೋ ಹಾಗೆ. ಬಟ್ ಕೇಳಿದರು ನನಗೆ. ಓಕೆ, ಆ ಥರ ಅಂದರೆ ಕೆಲವೊಮ್ಮೆ ಏನಾಗುತ್ತೆ ಅಂದರೆ ಎಲ್ಲೋ ಒಬ್ಬರು ಏನೋ ನೆಗೆಟಿವಿಟಿ ಕೊಟ್ಟರು ಅಂದರೆ ಎಲ್ಲ ಹಾಗೆ ಇಲ್ಲ. ನಮ್ಮ ಇಂಡಸ್ಟ್ರಿನಲ್ಲಿ ತುಂಬ ಸಪೋರ್ಟ್ ಮಾಡೋರಿದ್ದಾರೆ. ಇವಾಗ ಹಂಗೆ ನೋಡೋಕ್ಕೋದ್ರೆ ನಾನು ಮಾಡಿರೋ ಪ್ರಾಜೆಕ್ಟ್ ಪ್ರತಿಯೊಂದು ಪ್ರೊಡಕ್ಷನಲ್ಲೂ ಸಪೋರ್ಟಿವ್ ಆಗಿದ್ದರು. ಗಿಣಿರಾಮ ಮಾಡೋಕ್ಕೆ ಬರ್ಬೇಕಂದ್ರೂ ಸಪೋರ್ಟಿವ್ ಆಗಿದ್ರು. ಫಸ್ಟು ಫುಲ್ ನೆಗೆಟಿವಿಟಿ ಇತ್ತು, ಯಾಕೆ ಅವಳಿಗೆ ನೆಗೆಟಿವ್ ಮಾಡಿಸ್ತಿದ್ದೀರಾ ಅಂತ. ಬಟ್ ಹೇಳೋ ರೀತಿ ಇರುತ್ತಲ್ಲ, ಎಲ್ಲ ಅಲ್ಲಿ ಸೀನಿಯರ್ ಆರ್ಟಿಸ್ಟ್ ಕೂಡ ಇದ್ದರು. ಅವ್ರು ಹೇಳೋರು, ಒಂದು ಆ್ಯಕ್ಟರ್ ಅಂದರೆ ನಾವು ಎಲ್ಲ ರೀತಿ ಪಾತ್ರನ ಟ್ರೈ ಮಾಡಬೇಕು ಅಂತ. ಸೊ ಆ ಥರ ಸಪೋರ್ಟಿವ್ ಕೂಡ ಇರ್ತಾರೆ, ಇಲ್ಲ ಅಂತಿಲ್ಲ. ಸೊ ಆ ಥರ ಇದ್ದಾಗ ಎಲ್ಲೋ ಒಂದು ಕಡೆ ಏನೋ ಒಂದು ಪ್ರಾಬ್ಲಮ್ ಆಯಿತು ಅಂದ ಕೂಡಲೇ ಅದನ್ನು ತುಂಬ ಮನಸ್ಸಿಗೆ ತಗೊಂಡು ಇದು ಮಾಡೋದು ಇಟ್ಸ್ ನಾಟ್ ರೈಟ್ ಅಂತ ಅನ್ಸುತ್ತೆ ಅಷ್ಟೇ. ಓಕೆ, ಸೊ ಇನ್ನು ಆನ್ ಸ್ಕ್ರೀನ್ ಕೆಮಿಸ್ಟ್ರಿ ಅಂತ ಬಂದಾಗ ಸೊ ಸಾಕಷ್ಟು ಜನದ ಜೊತೆಗೆ ನೀವು ತೆರೆ ಹಂಚ್ಕೊಂಡಿದ್ದೀರಾ. ಸೊ ಅದರಲ್ಲಿ ಬೆಸ್ಟ್ ಓಕೆ ನಮ್ಮಿಬ್ಬರ ನಡುವಿನ ಸೀನ್ಸ್ ಎಲ್ಲ ಬಂದಾಗ ಜನ ಎಂಜಾಯ್ ಮಾಡ್ತಾರೆ, ಅಥವಾ ನೀವು ಅದು ಶೂಟ್ ಮಾಡೋದನ್ನು ಓಕೆ ನಂಗೆ ಕಂಫರ್ಟೇಬಲ್ ಫೀಲ್ ಆಗ್ತಾ ಇದೆ ಅಂತ ಅಂದರೆ ಯಾರ ಜೊತೆಗೆ? ಮುತ್ತು ಮಾವ. ಓಕೆ, ಸೂಪರ್. ಸೊ ಅವರೊಟ್ಟಿಗೆ ಕಂಫರ್ಟೇಬಲ್ ಆಗಿದ್ರ, ಸೀನ್ಸ್ ಎಲ್ಲ ಡಿಸ್ಕಸ್ ಮಾಡ್ತಿದ್ರ, ಹೇಗದು ತುಂಬ ನ್ಯಾಚುರಲ್ ಆಗಿ ಬರ್ತಾ ಇತ್ತಾ, ಹೆಂಗೆ? ಹೌದು. ಅಂದರೆ ಹೇಗೆ ಅಂತಂದರೆ ಮುತ್ತು ಮಾವ ಇಬ್ಬರು ಮಾಡಿದರು. ಫಸ್ಟ್ ಚೇತನ್ ಅಂತ ಮಾಡಿದ್ರು. ಚೇತನ್ ನಾನು ಫುಲ್ ಫ್ರೆಂಡ್ಸ್, ಮಾಯಾ ನಾನು ಚೇತನ್ 3 ಜನದೇ ಜಾಸ್ತಿ ಸೀನ್ಸ್ ಇರ್ತಿತ್ತಲ್ಲ, ನಾವೆಲ್ಲ ಫುಲ್ ಫ್ರೆಂಡ್ಸ್ ಇರ್ತಾ ಇದ್ವಿ. ಇವಾಗ ಏನೋ ಒಂದು ಆನ್ ಸ್ಕ್ರೀನಲ್ಲಿ ಯಾವುದೋ ಒಂದು ಸೀನ್ ಬರ್ತಾಯಿತ್ತು. ಇವಾಗ ಬೆಳ್ಳಿಗೆ ಮುತ್ತು ಮಾವನ ಹತ್ರ ಹೋಗಿ ಮಾತಾಡ್ತಾಳೆ, ಒಂದು ಸಾಂಗ್ ಶೂಟು ಅದು ಇದು ಅಂತ. ನಮಗೆ ನಗು ಅಂದರೆ ನಗು, ನಮಗೆ ಯಾವುದೋ ಒಂದು ರೊಮ್ಯಾನ್ಸ್ ಸೀನ್ ಮಾಡಬೇಕು ಅಂದ್ರೂ ನಗ್ತಾ ಇದ್ವಿ. ಅವಾಗ ನನಗೆ ಕುಳ್ಳಿ ಅಂತ ಕರಿತಿದ್ದ, ಬೆಳ್ಳಿ ಅಲ್ಲ ಕುಳ್ಳಿ ಅಂತ ಕರಿತಿದ್ದ. ಓಕೆ ಓಕೆ, ಕುಳ್ಳಿ ಬೇಗ ಮಾಡಿ ಮುಗಿಸು, ಹೋಗೋಣ ಮನೆಗೆ, ಮುಗಿಸಿದ್ರೆ ಬೇರೆ ಸೀನ್ ಇಲ್ಲ ಕಡೆ, ಹೋಗ್ಬಿಡೋಣ ಮನೆಗೆ ಅಂತ. ಅಂದರೆ ಏನು ಕೆಲವೊಮ್ಮೆ ನೈಟ್ ಶೂಟಿಂಗ್ ಎಲ್ಲ ಸೀನ್ಸ್ ಎಲ್ಲ ಖಾಲಿ ಆಗೋಗಿತ್ತಂದರೆ ಏನಿರಲ್ಲ, ಹೋಗ್ಬಿಡ್ಬೋದು ಬೇಗ. ನಮಗೆ ಬೇಗ ಮನೆಗೆ ಹೋಗೋದಂದರೆ 8 ಗಂಟೆ. ನಮಗೆಲ್ಲ ಬೇಗ ಇಲ್ಲ ಮನೆಗೆ ಹೋಗೋದು ಅಂತಂದರೆ ಆಗುತ್ತೆ ಕೆಲವೊಮ್ಮೆ 10:30, 11 ಗಂಟೆ ಆಗುತ್ತೆ. ಎಮೋಷ್ನಲ್ ಸೀನ್ ಇತ್ತಂದರೆ ಕಷ್ಟ ಆಗ್ತಿತ್ತು. ಓಕೆ, ನಾರ್ಮಲ್ ಸಣ್ಣ ಪುಟ್ಟ ಸೀನ್ಸ್ ಇತ್ತು ಅಂದರೆ ದ ಬೆಸ್ಟ್ ಕೆಮಿಸ್ಟ್ರಿ, ಬೆಸ್ಟ್ ಪಾರ್ಟ್ನರ್ ಇನ್ ಕ್ರೈಮ್ ಚೇತು. ಓಕೆ, ಸೊ ಸುಷ್ಮಾ ಅವರು ಸಿನಿಮಾ ಟ್ರೈ ಮಾಡಲಿಲ್ವಾ? ಇಲ್ಲ, ಸಿನಿಮಾ ಅಂದರೆ ಅವಾಗ ಅಮ್ಮ ಎಲ್ಲ ಹ್ಯಾಂಡಲ್ ಮಾಡ್ತಿದ್ರು. ಅಂದರೆ ಯಾವುದೇ ಒಂದು ಪ್ರಾಜೆಕ್ಟ್ ಬಂದ್ರೂ ಮನೆಯಲ್ಲಿ ಮಾತಾಡಿನೇ ನೆಕ್ಸ್ಟ್ ಸ್ಟೆಪ್ ತಗೋತಾ ಇದ್ದಿದ್ದು. ಮೇ ಬಿ ಆವಾಗ ಸೀರಿಯಲ್ ಅಂದರೆ ಇಲ್ಲೇ ಬೆಂಗಳೂರಲ್ಲಿರುತ್ತೆ, ಅವ್ರ ಕಣ್ಣು ಮುಂದೆನೇ ಇರ್ತೀನಿ. ಸಿನಿಮಾ ಅಂದರೆ ಸ್ವಲ್ಪ ಎಲ್ಲೊಂದು ಕಡೆ ಭಯ ಇರ್ತಾಯಿತ್ತು, ಅಂದರೆ ಹೇಗಪ್ಪ ಏನು ಇರುತ್ತೆ. ಬಟ್ ಚೈಲ್ಡ್ ಆರ್ಟಿಸ್ಟಲ್ಲಿ ಅಕ್ಕ ಮಾಡಿದ ಹಾಗೆ, ಇವಾಗ ಅಕ್ಕ ಸಿನಿಮಾದಲ್ಲಿ ಮಾಡಿದ ಹಾಗೆ ನಾನೊಂದು ಚೈಲ್ಡ್ ಆರ್ಟಿಸ್ಟಾಗಿ ಒಂದು 2 ಮೂವಿಯಲ್ಲಿ ಮಾಡಿದ್ದೆ ಅಷ್ಟೇ. ಯಾವುದು ಮೂವೀಸ್ ಅದು? ಸತ್ಯವಾನ್ ಸಾವಿತ್ರಿನಲ್ಲಿ ಅವರು ಡೈಸಿ ಬೋಪಣ್ಣ ಅವರಿಗೆ ಅಣ್ಣನ ಮಕ್ಕಳು ಅಕ್ಕನ ಮಕ್ಕಳು ಇರ್ತಾರೆ 3 ಜನ. ಅದು ಒಂದು ಕೆಫೆಯಲ್ಲಿ 3 ಜನ ಬಂದು ಕೂತಿರ್ತಾರೆ. ಅವಾಗ ರಮೇಶ್ ಅರವಿಂದ್ ಸರ್ ಏನೋ ನೋಡೋದು ಸೀನ್ ಏನೋ ಇತ್ತು, ಅದರಲ್ಲಿ ಅವ್ರ ಜೊತೆ ಮಾಡಿದ್ದು ಅದೊಂದು. ಅದನ್ನು ಬಿಟ್ಟರೆ ಇನ್ನೊಂದು ಶ್ರೀ ಮುರಳಿ ಅವ್ರದ್ದು ಒಂದು ಮೂವಿ ಬಂದಿತ್ತು, ಪ್ರೀತಿಗಾಗಿ ಅಂತ. ಅದರಲ್ಲೂ ಮಕ್ಕಳಿರ್ತಾರೆ ಎಲ್ಲ, ಅಂದರೆ ಚಿಕ್ಕಮ್ಮ ದೊಡ್ಡಮ್ಮ ಮಕ್ಕಳು ಆ ಥರ ಏನೋ ಒಂದು ಇದರಲ್ಲಿ ಸಣ್ಣ ಮಗು ಇರುತ್ತೆ, ಅದೊಂದು ಕ್ಯಾರೆಕ್ಟರ್ ಮಾಡಿದ್ದೆ. ಓಕೆ, ಸೊ ಅಳೋದಕ್ಕೆ ಗ್ಲಿಸರಿನ್ ಯೂಸ್ ಮಾಡ್ತೀರಾ ಅಥವಾ ಹಾಗೆ ಬಂದ್ಬಿಡತ್ತಾ ಶೂಟಲ್ಲಿ? ಇಲ್ಲ, ಬಹಳಷ್ಟು ಸರಿ ನಮಗೆ
ಸೀನ್ ಮಾಡೋಕ್ಕೆ ಮುಂಚೆ ಸೀನ್ ಪೇಪರ್ ಕೊಟ್ಟು ಒಂದು 5 ನಿಮಿಷ 10 ನಿಮಿಷ ಕೊಡ್ತಾರೆ. ಓಕೆ. ಇದೊಂದು ಸೀನ್ ನೋಡ್ಕೊ ಅಂತ ಹೇಳಿ ಕೊಡ್ತಾರೆ. ಸೊ ಆ ಥರ ಕೊಟ್ಟಾಗ ತೀರಾ ನಮಗೆ ಎಮೋಷ್ನಲ್ ಇರೋ ಸೀನು ಅಂತಂದರೆ ನಾವೇ ಕಣ್ಣೀರು ತರಿಸ್ಬೇಕು. ಸೊ ಅದು ಮಾಡ್ತಿದ್ದೆ. ಇಲ್ಲ ಸಣ್ಣ ಪುಟ್ಟದ್ದು ಮಧ್ಯ ಇವಾಗೇನೋ ಹೊಡೆಯೋ ಸೀನ್ ಇರುತ್ತೆ, ಅದಕ್ಕೆ ರಿಯಾಕ್ಟ್ ಆಗಬೇಕು ಅಂದಾಗ ಕಣ್ಣೀರು ಬರಲ್ಲ, ಅವಾಗ ಗ್ಲಿಸರಿನ್ ಹಾಕ್ಕೊಳ್ಳೋದು. ಅವಾಗ ನಗು ಬರ್ತಾ ಇರುತ್ತೆ. ಅದು ಹೇಗೆ ಅಂದರೆ ನಾನು ಗ್ಲಿಸರಿನ್ ಹಾಕ್ಕೊಂಡು ಆ ಶಾರ್ಟಲ್ಲಿ ಅಳ್ತಿದ್ನ, ಆ ಶಾರ್ಟ್ ಕಟ್ ಆದಮೇಲೆ ಏನೋ ನಗ್ಬಿಡ್ತಿದ್ದೆ. ಅವ್ರು ಹೇಳು ಅದರಲ್ಲೇ ಇರಬೇಕು ನಗ್ಬಾರ್ದು ಅಂತಂದರೆ ಸರ್ ಆಗೋಯ್ತು ಶಾರ್ಟು. ಓಕೆ. ಸೊ ಈ ಥರ ತುಂಬ ಇಂಟೆನ್ಸ್ ಪಾತ್ರಗಳೇ ಏನಾದರೂ ಇದ್ದಾಗ ಸೊ ಹೇಗೆ ನಿಮ್ಮ ತಯಾರಿ ಇರ್ತಾ ಇತ್ತು? ಅಂದರೆ ಮೆಂಟಲಿ ನೀವು ನಿಮ್ಮನ್ನು ಹೇಗೆ ರೆಡಿ ಮಾಡ್ಕೋತಾ ಇದ್ರಿ, ಅಥವಾ ಏನಾದರೂ ನೀವು ಇಲ್ಲ ಈ ಪಾತ್ರಕ್ಕೆ ಇನ್ನೂ ಒಂದಿಷ್ಟು ಏನೋ ಬೇಕು ಇದಕ್ಕೆ ಇನ್ನೂ ಜೀವ ತುಂಬಕ್ಕೆ ಅಂದಾಗ ಏನಾದರೂ ಸಜೆಷನ್ಸ್ ಕೇಳೋದು, ಪ್ರಿಪ್ರೇಷನ್ ಮಾಡೋದು, ಟೈಮ್ ತಗೊಳ್ಳೋದು, ಆ ಥರ ಏನಾದರೂ? ಇಲ್ಲ, ಏನು ಯೋಚನೆ ಮಾಡ್ತಿರ್ಲಿಲ್ಲ. ಸೀನ್ ಪೇಪರ್ ನೋಡ್ತಿದ್ದೆ. ಸೀನ್ ಪೇಪರ್ ಅಂದರೆ ನಮ್ಗೆ ಗೊತ್ತಿರುತ್ತೆ ಕತೆ ಹೇಗೆ ನಡೀತಿದೆ ಅಂತ. ಸೊ ಈ ಮುಂಚೆ ಏನು ಸೀನ್ ಆಗಿರುತ್ತೆ ಅನ್ನೋದನ್ನ ಹೇಳ್ತಾರೆ ಒಂದ್ಸರಿ. ಈ ಸೀನ್ ಆದಮೇಲೆ ಈ ಸೀನ್ ಬರುತ್ತೆ. ಸೊ ಇದು ಹೇಗಿರಬೇಕು ಅಂತಂದರೆ ಆ ಸೀನಿಗೆ ಏನು ಬೇಕೋ ಅದನ್ನು ಹೇಳ್ತಾರೆ. ಸೊ ಅದ್ರ ಪ್ರಕಾರ ನಾವು ಯೋಚನೆ ಮಾಡಿ ಅದನ್ನು ಆ ರೀತಿ ಮಾಡಬೇಕು. ಕೆಲವೊಮ್ಮೆ ನಿಮಗೆ ಎಮೋಷ್ನಲ್ ಅಂದ್ರೂ ಕಣ್ಣೀರು ಬರುತ್ತೆ, ಆದರೆ ನೀವು ಜೋರಾಗಿ ಅದನ್ನು ಎಕ್ಸ್ಪ್ರೆಸ್ ಮಾಡಲ್ಲ. ಅದು ಮನಸ್ಸು ಒಳಗಿಡುವಂಥ ದುಃಖ ಅಂತ. ಆ ಥರ ಅದನ್ನು ಹೇಳ್ತಾರೆ. ಸೂಪರ್. ಸೊ ನಾನು ನಿಮ್ಮದು ಒಂದು ಇಂಟರ್ವ್ಯೂ ನೋಡ್ತಾ ಇದ್ದೆ. ಸೊ ನೀವು ಅದರಲ್ಲಿ ಹೇಳಿದರೆ ಅದು ಕೋವಿಡ್ ಪೀರಿಯಡಲ್ಲಿ ಕೊಟ್ಟಂಥ ಇಂಟರ್ವ್ಯೂ ಅನಿಸುತ್ತೆ. ಸೊ ಅವಾಗ ಹೇಳ್ತಾ ಇದ್ರಿ ನೀವು ತುಂಬ ಡಬ್ಬಿಂಗ್ಗಳು ಸ್ಟಾರ್ಟ್ ಆಗಿಬಿಟ್ಟಿತ್ತು ಆವಾಗ. ಸೊ ಡಬ್ಬಿಂಗ್ಗಳು ಮಾಡಬೇಡಿ, ಆರ್ಟಿಸ್ಟ್ಗಳಿಗೆ ಅವಕಾಶ ಸಿಗ್ತಾ ಇಲ್ಲ. ಸೊ ಯಾವಾಗ ನಾವು ರೀಮೇಕು ಅಥವಾ ಹೊಸ ಧಾರಾವಾಹಿಗಳನ್ನು ಮಾಡ್ತೀವಿ ಆವಾಗ ಆರ್ಟಿಸ್ಟ್ಗಳಿಗೂ ಕೂಡ ಅವಕಾಶ ಸಿಗುತ್ತೆ. ಈಗ ನಿಮ್ಮದೇ ಒಂದು ಧಾರಾವಾಹಿ ಡಬ್ಬಾಗಿ ಹಿಂದಿಲಿ ಟೆಲಿಕಾಸ್ಟ್ ಆಗ್ತಾ ಇದೆ. ಸೊ ನಿಮ್ಮ ರಿಯಾಕ್ಷನ್ ಏನು? ಆ್ಯಕ್ಚುಲಿ ಖುಷಿ ಆಯಿತು. ಅಂದರೆ ಇವಾಗ ಅವರಲ್ಲಿ ಆಲ್ರೆಡಿ ಪ್ರಾಜೆಕ್ಟ್ಗಳು ಬಹಳಷ್ಟು ಬರ್ತಿದೆ, ಇಲ್ಲ ಅಂತಿಲ್ಲ. ಬಟ್ ಆವಾಗ ಕೋವಿಡ್ ಟೈಮಲ್ಲಿ ಏನಾಯಿತು ಅಂತಂದರೆ ಬೇರೆ ಹೊಸದಾಗಿ ಪ್ರಾಜೆಕ್ಟ್ ಬೇಕು ಅಂದಾಗ ಇರೋ ಪ್ರಾಜೆಕ್ಟ್ನೂ ಕಂಪ್ಲೀಟ್ ಮಾಡಿಬಿಟ್ಟು ಅಲ್ಲಿಂದ ತೊಗೊಂಡು ಬಂದು ಡಬ್ಬಿಂಗ್ ಮಾಡೋಣ ಅಂದಾಗ ನಮ್ಗೆ ಆರ್ಟಿಸ್ಟ್ಗಳಿರೋದು ಏನಕ್ಕೆ ಮತ್ತು ನಮ್ಮ ಇದರಲ್ಲಿ. ಈಗ ಅವರಲ್ಲಿ ಅಷ್ಟು ಎಫರ್ಟ್ ಹಾಕಿ ಅವ್ರು ಹಿಂದಿಯಲ್ಲಿ ಮಾಡ್ತಾರೆ, ಅದೇನೇ ಇಲ್ಲೂ ಬಂದರೆ ನಮ್ಗೆ ಕೆಲಸ ಇರಲ್ಲ. ಸೊ ನಾವೆಲ್ಲಿ ವೇಸ್ಟ್ ಆಗಿಬಿಡ್ತೀವಿ. ನಾವು ಸುಮ್ಮನೆ ಬೇರೆ ಯಾರೋ ಆ್ಯಕ್ಟ್ ಮಾಡೋರಿಗೆ ನಾವು ವಾಯ್ಸ್ ಕೊಟ್ಟರೆ ಇಲ್ಲಿ ನಾವು ಆ್ಯಕ್ಟ್ ತಾನೇ ಮಾಡ್ತೀವಿ. ಇವಾಗ ಅಲ್ಲಿ ಒಬ್ಳು ಅಳ್ತಿದ್ದಾಳೆ ಅಥವಾ ಅಲ್ಲಿ ಅವ್ರು ಏನೋ ಒಂದು ಸಿಚುವೇಶನ್ ಇದೆ ಅಂದರೆ ಇಲ್ಲಿ ನಾವು ಹತ್ಕೊಂಡೆ ಆ್ಯಕ್ಟ್ ಮಾಡಬೇಕು, ಸುಮ್ಮನೆ ಹಾಗೆ ವಾಯ್ಸ್ ಬರಲ್ಲ. ಇವಾಗ ನಮ್ಮ ಕ್ಯಾಲಿಬರ್ ಆಗಿರ್ಬೋದು, ನಮ್ಮ ಎಫರ್ಟ್ಸ್ ಆಗಿರ್ಬೋದು ಎಲ್ಲ ನೀರಲ್ಲಿ ಹೋಮ ಮಾಡಿದಾಗ ಆಗಿಬಿಡುತ್ತೆ. ಸೊ ಅದು ನಿಜವಾಗ್ಲೂ ಅವಾಗ ಬೇಜಾರಾಗ್ತಿದೆ. ಅವಾಗ ನಾವೆಲ್ಲ ಆರ್ಟಿಸ್ಟ್ ಎಲ್ಲ ಸೇರ್ಕೊಂಡು ಹೇಳಿದ್ವಿ ಇಲ್ಲ ನಾವೇ ಮಾಡ್ತೀವಿ ಅಂತಂದರೆ ಕೇಳೋರು ಅವಾಗ ಒಪಿನಿಯನ್ ಕೇಳ್ತಾಯಿದ್ರು. ತುಂಬ ಡಿಫ್ರೆನ್ಸ್ ಇದೆ ಆ್ಯಕ್ಚುಲಿ ಹೇಳಬೇಕಂದ್ರೆ. ಇವಾಗಿಂದು ಮೀಡಿಯಾ ಆಗಿರ್ಬೋದು, ಸೀರಿಯಲ್ಗಳವರು ಪ್ರೊಡಕ್ಷನ್ಸ್ ಆಗಿರ್ಬೋದು, ಅವಾಗಿನ್ಗೂ ಇವಾಗಿನ್ಗೂ ತುಂಬ ಡಿಫ್ರೆನ್ಸ್ ಇದೆ. ಆವಾಗ ತುಂಬ ಅಂದರೆ ತುಂಬ ವ್ಯಾಲ್ಯೂ ಕೊಡ್ತಿದ್ರು ಟ್ಯಾಲೆಂಟ್ಗೆ ಆಗಿರ್ಬೋದು. ಒಂದು ಪಾತ್ರ ಇಂಥವರೇ ಬೇಕು ಅಂತ ಅವಾಗ ಅವ್ರಿಗೊಂದು ಐಡಿಯಾ ಇರ್ತಾಯಿತ್ತು. ಇವಾಗ ಅದು ಚೇಂಜ್ ಆಗಿದೆ ಅಂತ ಎಲ್ಲ ಒಂದು ಕಡೆ. ಓಕೆ. ಸೊ ನೀವು ಒಂದು 2-3 ವರ್ಷ ಆಗಿದೆಯಾ ಯಾರೇ ನಿಮ್ಮ ಮೋಹಿನಿ ಮುಗಿದು? ಆಗಿದೆ. ಸೊ ಅದು ಇವಾಗ ಟೆಲಿಕಾಸ್ಟ್ ಆಗ್ತದೆ ಹಿಂದಿಲಿ. ಸೊ ನೀವು ಲೈಮ್ಲೈಟಿನಿಂದ ಹೊರಗಡೆ ಹೋಗಿಲ್ಲ, ಬಾಲಿವುಡ್ ವ್ಯೂವರ್ಸ್ ಎಲ್ಲ ನೀವು ನೋಡ್ತಾ ಇದ್ದಾರೆ. ಸೊ ಹೇಗನ್ಸುತ್ತೆ ನಿಮಗೆ? ಲೈಕ್ ಇವಾಗ ಕನ್ನಡಕ್ಕಷ್ಟೇ ಸೀಮಿತವಾಗಿದ್ದನ್ನ ಇವಾಗ ಎಲ್ಲರೂ ನೋಡ್ತಾರೆ. ಸೊ ಹೌ ಏನು ಆ ಪ್ರೌಡ್ ಫೀಲ್ ಹೆಂಗಿರುತ್ತೆ ನಿಮಗೆ? ಲೈಕ್ ಖುಷಿ ಆಗುತ್ತಾ? ಯಾರಾದರೂ ಆ ಥರ ಏನಾದರೂ ಕಾಲ್ ಮಾಡಿ ಓಕೆ ಹಿಂದಿಲಿ ಬರ್ತಿದೆ ಅಂತ ಹೇಳಿರೋದೇನಾದರೂ ಇದೆಯಾ? ಹಾಂ, ನನ್ನ ನಿಜವಾಗ್ಲೂ ಗೊತ್ತಿರಲಿಲ್ಲ ಹಿಂದಿನಲ್ಲಿ ಬರ್ತಿದೆ ಅಂತ. ಒಬ್ಬರು ಫ್ಯಾನ್ ಪೇಜ್ನವರು, ಅಂದರೆ ನಾರ್ಮಲ್ ಏನು ಹೇಳ್ತಾರೆ ಇನ್ಸ್ಟಾಗ್ರಾಮಲ್ಲಿ ಒಂದು ಪೇಜ್, ಪ್ರೊಫೈಲ್ ಪೇಜ್, ಅವರು ಅದನ್ನು ತಗೊಂಡ್ಬಿಟ್ಟು ನನಗೆ ಕಳಿಸಿದ್ರು. ಅವರು ಗೊತ್ತೇ ಇಲ್ಲ. ಅವರು ಒಂದು ಕಳಿಸಿದ್ದು ನನಗೆ ಫಸ್ಟ್ ಗೊತ್ತಿಲ್ಲ. ಆಮೇಲೆ ನಮ್ಮ ಯಾರನಿ ಮೋಹಿನಿನಲ್ಲಿ ವರ್ಕ್ ಮಾಡ್ತಾರೆ ನಮ್ಮ ಸೆಟ್ ಹುಡುಗರು. ಓಕೆ. ಅವರು ಬೆಳ್ಳಿ ಮೇಡಮ್ ಇಲ್ಲಿ ನೋಡಿ ಇಲ್ಲಿ ಅಂತ ಅಂದ್ಬಿಟ್ಟು ಕಳಿಸಿದ್ರು ಫಸ್ಟು. ಅದನ್ನು ನೋಡಿದ್ಮೇಲೆ ನಾನು ಆಮೇಲೆ ಆ ಪೋಸ್ಟ್ ನೋಡಿದೆ. ಅದನ್ನು ನೋಡಿದಾಗ ಹಿಂದಿ ಅವ್ರನ್ನ ನಾವೆಲ್ಲ ಕೋತ್ರವಿ ಅಂತ ಕರಿತಿದ್ವಿ ಸುಮ್ಮನೆ ತಮಾಷೆಗೆ. ಅದಕ್ಕೆ ನಮ್ಮದು ಸೀರಿಯಲ್ಲು ಅಂತ ಅಂದಾಗ ಮೇಡಮ್ ಹಿಂದಿನಲ್ಲಿ ಬರ್ತಿದೆ ನೋಡಿ ಅಂತಂದರು. ಓಕೆ. ಆವಾಗ ತುಂಬ ಖುಷಿ ಆಯಿತು.
ನೋಡಿ. ಬಟ್ ಏನೊಂದು ಸ್ವಲ್ಪ ವಾಯ್ಸ್ ಡಿಫ್ರೆನ್ಸ್ ಇರುತ್ತೆ. ಅದಂತೂ ಇದ್ದೇ ಇರುತ್ತೆ ಡಬ್ಬಿಂಗಲ್ಲಿ. ಹಾಂ. ಓಕೆ. ಸೊ ನೀವು ಮಾಡಿದಂತಹ ಪಾತ್ರ ನಿಜ ಸುಷ್ಮಾ ಅವರ ಲೈಫಲ್ಲಿ ಏನಾದರೂ ಬದಲಾವಣೆ ತಂದಿರೋದು, ಅಥವಾ ಈ ಪಾತ್ರದಿಂದ ಸುಷ್ಮಾ ಈ ಬದಲಾವಣೆ ಮಾಡ್ಕೋಬೇಕು ಅಂತ ನೀವು ಅಂದ್ಕೊಂಡಿರೋದು, ಆ ಥರದ್ದು ಯಾವುದಾದ್ರೂ ಪಾತ್ರ ಇದೆಯಾ? ಎಲ್ಲ ಗ್ರ್ಯಾಜುವಲ್ ಏಜ್ ವೈಸೇ ಮಾಡ್ಕೊಂಡು ಬಂದಿರೋದ್ರಿಂದ ಲಕ್ಕುಮಿ ಮಾಡಬೇಕಂದ್ರೆ ಹಳ್ಳಿ ಹುಡುಗಿ ಪಡುವಂಥ ಕಷ್ಟಗಳನ್ನ ನೋಡ್ಕೊಂಡು ಬಂದಿದ್ದಾಗ ಅನ್ನಿಸ್ತಿತ್ತು. ಅಂದರೆ ನಾವು ಸುಷ್ಮಾ ಆಗಿ ನಾನು ಬೆಳೆದಂತಹ ವಾತಾವರಣ ಆಗಿರ್ಬೋದು, ಒಂದು ಹಳ್ಳಿ ಹುಡುಗಿ ಹೇಗೆ ಬೆಳೀತಾಳೆ ಅನ್ನೋದು ನೋಡಿದಾಗ ಗೊತ್ತಾಗುತ್ತೆ. ಅಟ್ಲೀಸ್ಟ್ ಖುಷಿಯಾಗಿರ್ಬೇಕು, ನಮ್ಮ ಹತ್ರ ಇರೋದ್ರಲ್ಲಿ ನಾವು ಖುಷಿಯಾಗಿರಬೇಕು ಅನ್ನೋದನ್ನು ಅವಾಗಿಂದನೇ ತಿಳ್ಕೊಂಡು ಬಂದಿದ್ದಾಯಿತು. ಓಕೆ ಓಕೆ. ಆಮೇಲೆ ಅದರಲ್ಲೂ ಸ್ಕೂಲಿಗೆ ಹೋಗೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ, ಓದ್ತಾಳೆ ಚೆನ್ನಾಗಿ ಅಂದಾಗ ಅದೊಂದು ಥಾಟ್ ಬರ್ತಾಯಿತ್ತು, ಚೆನ್ನಾಗಿ ಓದ್ಬೇಕು, ರಿಯಲ್ ಲೈಫಲ್ಲೂ ಓದಬೇಕು, ಓದಿದ್ರೆ ನಮಗೆ ಏನಿಲ್ಲ ಅಂದರೂ ಓದು ನಿಮ್ಮ ಕೈ ಹಿಡಿಯುತ್ತೆ ಅಂತ ಅದೊಂದು ತಿಳಿತಾ ಬಂತು. ಅದಾದಮೇಲೆ ಸ್ವಲ್ಪ ಮೆಚುರಿಟಿ ಅಂತ ಬಂದಾಗ ಸ್ಟಾರ್ಟ್ ಮಾಡಿದ್ದು ಯಾರೇ ನೀ ಮೋಹಿನಿ, ಡಿಗ್ರಿ ಎಲ್ಲ ಕಂಪ್ಲೀಟ್ ಆದಮೇಲೆ. ಆ ಕ್ಯಾರೆಕ್ಟರ್ ಮಾಡಬೇಕಂದ್ರೆ ನನಗೆ ಅನಿಸಿದ್ದೇನು ಅಂದರೆ, ಆ ಬೆಳ್ಳಿಗೆ ಗೊತ್ತಿರುತ್ತೆ ಈ ಥರ ಅವರ ಇಷ್ಟಪಡುವಂಥ ಮಾವ ಅವಳನ್ನ ಆ ರೀತಿ ಇಷ್ಟಪಡಲ್ಲ. ಗೊತ್ತಿದ್ರೂ ಅವಳಿಗೆ ಹೇಗೆ ಅಂತಂದರೆ ಅವ್ರ ಮನೆಯವರೆಲ್ಲ ಅವಳನ್ನ ನೆಗೆಟಿವ್ ಆಗಿ ನೋಡ್ತಾರೆ ಅಂತ ಗೊತ್ತಿದ್ರು ಅವ್ಳಿಗೆ ಒಳ್ಳೇದನ್ನೇ ಬಯಸ್ತಾಳೆ. ಅಂದರೆ ಕಮಲದ ಥರ ಸುತ್ತ ಎಷ್ಟೇ ಇದಿದ್ರು ಶಿಲ್ ಬಿ ಲೈಕ್ ಹ್ಯಾಪಿ, ಆಲ್ವೇಸ್ ಸ್ಮೈಲಿಂಗ್. ಅದು ನನಗೆ ಎಷ್ಟು ಇದನ್ನಿಸ್ತು ಅಂದರೆ, ಕೆಲವೊಮ್ಮೆ ಪ್ರತಿಯೊಬ್ಬರ ಲೈಫಲ್ಲಿ ಏನಾದರೂ ಒಂದು ನಡೀತಿರುತ್ತೆ, ಆ ಸಿಚುವೇಶನ್ ಬಂದಾಗ ಅನ್ನಿಸ್ತಾ ಇತ್ತು ಈ ಪಾತ್ರದಲ್ಲಿ ಎಷ್ಟು ಖುಷಿ ಇದೆ, ಏನೇ ಆದ್ರೂ ಎಲ್ಲರಿಗೂ ಒಳ್ಳೆಯದನ್ನೇ ಬಯಸುವಂಥ ಪಾತ್ರ ಅನ್ನೋದು ಸ್ಟ್ರಾಂಗ್ ವಿಲ್ ಪವರ್ನ ಬಿಲ್ಡ್ ಮಾಡುತ್ತೆ. ಓಕೆ ಓಕೆ. ಸೊ ಇವಾಗ ಒಂದು ಕಾಮನ್ ಕಮೆಂಟ್ ಅಥವಾ ಕಾಮನ್ ಹಿಯರಿಂಗ್ ಏನು ಅಂತ ಅಂದರೆ, ಕನ್ನಡದವರಿಗೆ ಕನ್ನಡದಲ್ಲಿ ಸಿಗುವ ಅವಕಾಶಕ್ಕಿಂತ ಬೇರೆ ಭಾಷೆಗಳಲ್ಲಿ ಮನ್ನಣೆ ಹೆಚ್ಚು ಸಿಗುತ್ತೆ, ಅವರಿಗೆ ಏನು ರೆಮ್ಯುನರೇಷನ್ ಕೊಡ್ತಾರೆ ಅದು ಚೆನ್ನಾಗಿ ಸಿಗುತ್ತೆ. ಸೊ ಹಾಗಾಗಿ ಸಾಕಷ್ಟು ಜನ ಕನ್ನಡ ಆರ್ಟಿಸ್ಟ್ ಎಸ್ಪೆಷಲಿ ಪರದೆಯಲ್ಲಿ, ಸೊ ಬೇರೆ ತೆಲುಗುವಲ್ಲಿ ತಮಿಳಲ್ಲಿ ಹೋಗಿ ಧಾರಾವಾಹಿಗಳನ್ನು ಮಾಡೋರನ್ನು ನಾವು ನೋಡಿದ್ದೀವಿ. ನಿಮಗೆ ಆ ಥರದ್ದು ಏನಾದರೂ ಎಕ್ಸ್ಪೀರಿಯೆನ್ಸ್ ಆಗಿದೆಯಾ? ಅಂದರೆ ಕನ್ನಡದಲ್ಲಿ ತುಂಬ ನಮಗಷ್ಟು ಅವಕಾಶ ಕೊಡಲ್ಲ ಅಥವಾ ಮನ್ನಣೆ ಕೊಡಲ್ಲ ಅಂತ ಯಾವಾಗಾದರೂ ಅನಿಸಿದ್ಯಾ? ಇಲ್ಲ, ಆ ಥರ ಯಾವತ್ತೂ ಅನಿಸಿಲ್ಲ. ಯಾಕಂದರೆ ಇವತ್ತಿಗೆ ನನ್ನ ಗುರ್ತು ಹಿಡಿತಾರೆ ಅಂದರೆ ಅದು ನಾನು ಮಾಡಿರೋ ಕನ್ನಡ ಪ್ರಾಜೆಕ್ಟಿಂದಾನೆ. ಆ ಥರ ಅದನ್ನು ಬಿಟ್ಟು ಇವಾಗ ನಮಗೆ ಬೇರೆ ಕಡೆ ಆಪರ್ಚುನಿಟಿ ಬರುತ್ತೆ ಅಂದರೆ ಅದು ನಮ್ಮ ಟ್ಯಾಲೆಂಟ್ ಮೇಲೆ, ನಮ್ಮ ಪ್ರಾಜೆಕ್ಟ್ ನೋಡಿನೇ ತಾನೇ ಅವ್ರಿಗೆ ಆ ಪ್ರಾಜೆಕ್ಟ್ಗೆ ಇವ್ರನ್ನ ಕರ್ಸ್ಕೋಬೋದು, ಮಾಡ್ತಾರೆ ಅಂತ ಅನ್ಸೋದು. ಸೊ ಆ ಥರ ಇದ್ದಾಗ ನಾನು ಯಾವತ್ತಿದ್ರೂ ಕನ್ನಡಕ್ಕೆ ರೆಸ್ಪೆಕ್ಟ್ ಮಾಡೇ ಮಾಡ್ತೀನಿ. ಪೇಮೆಂಟ್ ವೈಸ್ ಅಂತಂದರೆ ಇವಾಗ ಏನಕ್ಕೆ ಅಲ್ಲಿ ನಿಮಗೆ ಸ್ವಲ್ಪ ಹೆಚ್ಚಿಗೆ ಮಾತಾಡ್ತಾರೆ ಅಂದರೆ ಅವ್ರಿಗೆ ಖುಷಿ ಇರುತ್ತೆ. ಯಾಕಂದರೆ ಕನ್ನಡದವ್ರನ್ನ ನಾವಿಲ್ಲಿ ಕರ್ಸ್ಕೊತಿದ್ದೀವಲ್ಲ, ಟ್ರಾವೆಲಿಂಗಿಂದ ಹಿಡಿದು ಎಲ್ಲ, ಮೇ ಬಿ ಅವ್ರಿಗೆ ಅನ್ಈಸಿ ಅನ್ನಿಸ್ಬೋದು ಬೆಂಗಳೂರಿಗೂ ಹೈದ್ರಾಬಾದ್ಗೋ ಇಲ್ಲ ಚೆನ್ನೈಗೋ ಅಂತ. ಆ ಒಂದು ರೀಸನಿಂದನೂ ಅಲ್ಲಿ ನಿಮಗೆ ಇಲ್ಲಿ ಏನು ಬರುತ್ತೋ ಅದಕ್ಕಿಂತ ಒಂದು 10% 15% ಜಾಸ್ತಿ ಕೊಡ್ಬೋದು. ಅದನ್ನು ಬಿಟ್ಟರೆ ಅಲ್ಲಿ ಒಳ್ಳೆ ವ್ಯಾಲ್ಯೂ ಪ್ರಿಫರೆನ್ಸ್ ಆ ಥರ ಅಂತ ಏನೂ ಅನ್ಸಲ್ಲ. ಈಗ ನಾರ್ಮಲಾಗಿ ನಾವು ಟ್ರಿಪ್ ಹೋಗ್ತೀವಂದರೆ, ಇವಾಗ ನಮ್ಮ ಕರ್ನಾಟಕ ಬಿಟ್ಟು ನಾವು ಒಂದು ಗೋವಾ ಹೋಗ್ತೀವಿ ಇಲ್ಲ ಒಂದು ಎಲ್ಲೋ ಹೈದ್ರಾಬಾದ್ ಹೋಗ್ತೀವಿ ಅಂದರೆ ಅಲ್ಲಿ ಟೂರಿಸ್ಟ್ಗಳನ್ನೇ ನಾವು ರೆಸ್ಪೆಕ್ಟಿಂದ ಮಾತಾಡ್ತಾರೆ. ಅದೇನೇ ಇಲ್ಲೂ ಅಷ್ಟೇ, ಶೂಟಿಂಗಿಂದ ನೀವು ಈ ಕನ್ನಡ ಬಿಟ್ಟು ನೀವು ಬೇರೆ ಲ್ಯಾಂಗ್ವೇಜಿಗೆ ಹೋಗ್ತೀರಾ ಅಂದರೆ ಅಲ್ಲಿ ಆ ಲ್ಯಾಂಗ್ವೇಜ್ ನಮಗೆ ಬರಲ್ಲ ಅನ್ನೋ ರೀಸನ್ಗೆ ಅದೇ ರೀತಿ ರೆಸ್ಪೆಕ್ಟ್ ತೋರಿಸ್ತಾರೆ ಅಷ್ಟೇ. ಇಲ್ಲಿ ಅದೊಂದು ಕಾನ್ಫಿಡೆನ್ಸ್ ಇರುತ್ತೆ ಕನ್ನಡ ಬರುತ್ತೆ ಅವರಿಗೆ ಅಂತ, ಅಲ್ಲಿ ಕಾನ್ಫಿಡೆನ್ಸ್ ಇರಲ್ಲ, ಅದೊಂದು ರೀಸನ್ಗೆ ಅಷ್ಟೇ. ಓಕೆ. ಸೊ ಯಾವತ್ತಾದರೂ ಅನಿಸಿದ್ಯಾ ಸೊ ಪರದೆಯವರು ನನ್ನನ್ನು ಮರ್ತಿದ್ದಾರೆ ಅಂತ? ಬಹಳಷ್ಟು ಸರಿ ಅನಿಸುತ್ತೆ. ಯಾಕೆಂದರೆ ಕೆಲವೊಮ್ಮೆ ಯಾವುದಾದ್ರೂ ಒಂದು ಪ್ರೋಮೋ ಆಗಿರ್ಬೋದು ಇಲ್ಲ ಯಾವುದೋ ಒಂದು ಬಿಟ್ಸ್ ಹಾಕ್ತಿರ್ತಾರೆ ಇನ್ಸ್ಟಾಗ್ರಾಮಲ್ಲೆಲ್ಲ, ಆವಾಗ ನೋಡಿದಾಗ ಅನಿಸುತ್ತೆ ಆ ಸೀನ್ನ ಇನ್ನೂ ಈ ಥರ ಮಾಡ್ಬೋದಿತ್ತಲ್ಲ, ಅಥವಾ ಇನ್ನೂ ಡಿಫ್ರೆಂಟಾಗಿ ಮಾಡ್ಬೋದಿತ್ತು, ಎಫರ್ಟ್ಸ್ ಹಾಕ್ಬೋದಿತ್ತು, ಈ ಕ್ಯಾರೆಕ್ಟರ್ ನಾನು ಮಾಡಿದಿದ್ರೆ ನಾನು ಅದಕ್ಕೆ ಇನ್ನೂ ಚೆನ್ನಾಗಿ ಮಾಡ್ಬೋದಿತ್ತೇನೋ ಅಥವಾ ಹೇಗೆ ಮಾಡ್ತಿದ್ನೋ ಅನ್ನೋದು ಅನಿಸುತ್ತೆ. ಬಹಳಷ್ಟು ಟೈಮ್ ಅನ್ಸುತ್ತೆ ಆ ಥರ. ಓಕೆ. ಸೊ ಇವಾಗ ಸದ್ಯಕ್ಕೆ ನೀವು ಯಾವುದಾದ್ರೂ ಸೀರಿಯಲ್ಸ್ ನೋಡ್ತಾ ಇದ್ದೀರಾ? ನೋಡ್ತಾ ಇದ್ದರೆ ಯಾವುದು ನಿಮ್ಮ ಫೇವ್ರೇಟ್? ಇವಾಗ ಯಾವುದು ನೋಡ್ತಾ ಇಲ್ಲ? ನೋಡ್ತಾ ಇಲ್ಲ. ಓಕೆ. ಸೊ ನಿಮ್ಮ ವಿಶ್ ಲಿಸ್ಟಲ್ಲಿ ಇವಾಗ ಪ್ರತಿಯೊಬ್ಬ ಆರ್ಟಿಸ್ಟಿಗೂ ಒಂದು ಕನಸಿರುತ್ತೆ, ನಾನು ಈ ಥರ ಪಾತ್ರ ಮಾಡಬೇಕು, ಆ ಥರ ಪಾತ್ರ ಮಾಡಬೇಕು. ಸೊ ನಿಮ್ಮ ವಿಶ್ ಲಿಸ್ಟಲ್ಲಿ ಯಾವ್ಯಾವ ಥರ ಕ್ಯಾರೆಕ್ಟರ್ಸ್ ಇದೆ? ಆಗದೆ ಇರೋದು ಇನ್ನೂ ಅಂದರೆ ನನಗೆ ಇವತ್ತಿಗೂ ಆ್ಯಕ್ಚುಲಿ ನೆಗೆಟಿವ್ ಕ್ಯಾರೆಕ್ಟರ್ ಮಾಡಬೇಕು ಅಂತ ತುಂಬ ಇಷ್ಟ. ಓಕೆ ಓಕೆ. ಸೊ ಫ್ಯಾನ್ಸ್ ಕಮೆಂಟ್ ಮಾಡೋಂಗಿಲ್ಲ ಇನ್ಮೇಲೆ
ಯಾವುದಾದ್ರೂ ನೆಗೆಟಿವ್ ರೋಲಲ್ಲಿ ಬಂದರೆ, ಬಿಕಾಸ್ ಅವರಿಗೆ ಇಷ್ಟ ಮಾಡೋಕ್ಕೆ. ನಿಜವಾಗ್ಲೂ ತುಂಬ ಇಷ್ಟ. ನೀವು ಬ್ಯುಸಿ ಇದ್ದ ಟೈಮಲ್ಲಿ, ಅಂದರೆ ಆ್ಯಕ್ಟಿಂಗ್ ಮಾಡ್ತಾ ಇದ್ದ ಟೈಮಲ್ಲಿ ಪರ್ಸ್ನಲ್ ಲೈಫಿಗೆ ನನಗೆ ಟೈಮೇ ಸಿಗ್ತಾ ಇಲ್ಲ, ಅಪ್ಪ ಅಮ್ಮನ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋಕ್ಕಾಗ್ತಾ ಇಲ್ಲ, ಅಕ್ಕ ಫಾರಿನಲ್ಲಿದ್ದರು, ಸೊ ನಿಮಗೆಲ್ಲ ಫಾರಿನಿಗೆ ಹೋಗಬೇಕು ಅನ್ಸಿದ್ರು ನಿಮ್ಗೆ ಮೋಸ್ಟ್ಲಿ ಟೈಮ್ ಸಿಗ್ತಾ ಇರಲಿಲ್ಲ, ಆ ಥರ ಯಾವಾಗಾದರೂ ಅನಿಸಿದೆಯಾ ನನಗೆ ಪರ್ಸ್ನಲ್ ಲೈಫಿಗೆ ಟೈಮ್ ಸಿಗ್ತಾ ಇಲ್ಲ ಇದು ಆ್ಯಕ್ಟಿಂಗಿಂದಾಗಿ ಅಂತ? ಇಲ್ಲ, ಆ ಥರ ಏನೂ ಇಲ್ಲ. ಕೆಲವೊಮ್ಮೆ ರಜಾ ಸಿಕ್ಕಿದಾಗ ಮನೆಯಲ್ಲೇ ಇರ್ತಾ ಇದ್ವಿ, ಇಲ್ಲ ಶೂಟಿಂಗ್ ಮುಗಿಸ್ಕೊಂಡು ಡೈರೆಕ್ಟ್ ಮನೆಗೆ ಹೋಗ್ತಾ ಇದ್ದೆ. ಬಟ್ ಯಾವಾಗ ನಮಗೆ ಒಂದು ಶೂಟ್ ಮಾಡಬೇಕಂದ್ರೆ 30 ಡೇಸ್ ಕೂಡ ಟೆಲಿಕಾಸ್ಟ್ ಅಂದಾಗ ಅನ್ನಿಸ್ತಾ ಇತ್ತು ಮನೆಗೆ ಹೋಗೋಕ್ಕಾಗ್ತಿಲ್ಲ. 16 ಅವರ್ 17 ಅವರ್ ಶೂಟಿಂಗ್ ಮಾಡ್ತಿದ್ವಿ ಆವಾಗ. ರಜಾ ಸಿಗ್ತಿರ್ಲಿಲ್ಲ. ಒಂದಿನ ರಜಾ ಸಿಕ್ಕಿದ್ರೂ ಮಲ್ಕೊಂಡಿರ್ತಿದ್ವಿ, ಅವಾಗಲೂ ಜಾಸ್ತಿ ಮಾತಾಡೋಕ್ಕಾಗ್ತಿರ್ಲಿಲ್ಲ. ಬಟ್ ಆ ಬ್ಯುಸಿ ಟೈಮ್ ಹೋಗಿ ನೆಕ್ಸ್ಟ್ ನಮಗೆ ಖಾಲಿ ಟೈಮ್ ಸಿಕ್ಕಾಗ ನಮಗೆ ಅದು ಟೈಮ್ನ ಹೇಗೆ ಕಳಿಬೇಕು ಅಂತ ಗೊತ್ತಾಗ್ತಿರ್ಲಿಲ್ಲ. ಇದಿದ್ದಾಗ ಅದು ಬೇಕನ್ಸುತ್ತೆ, ಅದಿದ್ದಾಗ ಇರಬೇಕು ಅನ್ಸುತ್ತೆ. ಓಕೆ, ಸೊ ನಿಮ್ಮ ಪ್ರಕಾರ ಎಲ್ಲಿ ಪಾಲಿಟಿಕ್ಸ್ ಜಾಸ್ತಿ, ಸೀರಿಯಲ್ ಸೆಟ್ ಅಲ್ಲ ಅಥವಾ ಕಾರ್ಪೊರೇಟ್ ಆಫೀಸ್ ಅಲ್ಲ? ಕಾರ್ಪೊರೇಟ್ ಆಫೀಸ್ ಅಲ್ಲೇ ಪಾಲಿಟಿಕ್ಸ್ ಜಾಸ್ತಿ. ಅಲ್ಲೇ ಜಾಸ್ತಿ. ಓಕೆ, ಸೊ ನೀವು ಬಿಲೀವ್ ಮಾಡ್ತೀರಾ ಬಕೆಟ್ ಸಿಸ್ಟಮಲ್ಲಿ? ಹಾಂ, ಕಾರ್ಪೊರೇಟಲ್ಲಿ ನೋಡಿದ್ದೀನಿ. ಈ 1-2 ವರ್ಷದಿಂದ ಬಹಳ ನೋಡ್ಬಿಟ್ಟಿದ್ದೀನಿ ಆಫೀಸ್ಗಳಲ್ಲಿ ಹೇಗಿರ್ತಾರೆ ಅಂತ. ಓಕೆ, ಸೊ HR ಹತ್ರ ನಾನು ಇದೆಲ್ಲ ಕ್ವಶನ್ ಕೇಳ್ತಾ ಇದ್ದೀನಿ. ಓ ಮೈ ಗಾಡ್, ಇರ್ರಿ. ಓಕೆ, ಸೊ ಬೆಳ್ಳಿಗೆ ಮಾಡ್ತಿದ್ದ ಮೇಕಪ್ಪು ಸುಷ್ಮನಿಗೆ ಇಷ್ಟ ಆಗ್ತಿತ್ತಾ? ಇಲ್ಲ ಇಲ್ಲ, ಬೆಳ್ಳಿ ಅಂದರೆ ಸಟಲ್ ಮೇಕಪ್ ಇರ್ತಿತ್ತು. ಬಟ್ ಕೆಲವೊಮ್ಮೆ ಈ ಥರ ಫಂಕ್ಷನ್ ಸೀನ್ ಇದ್ದಾಗಲೂ ಇಲ್ಲ ಏನೋ ಒಂದು ಚಾನಲ್ ಕಡೆಯಿಂದ ಬರ್ತಿತ್ತು ಹಬ್ಬಕ್ಕೆ ಸ್ಪೆಷಲ್ ಎಪಿಸೋಡ್. ಅವಾಗ್ಲೂ ಇಲ್ಲ ಯಾವುದೋ ಒಂದು ಲಂಗ ದಾವಣಿ ಹಾಕಿ ಸಿಂಪಲ್ ಆಗಿರೋದು ಹಾಕೋಬೇಕು, ಬೇಡ ಆ ಸೀನಲ್ಲಿ ಅವಳು ಅಳ್ತಾಳೆ, ಬೇಡ ಮೇಕಪ್ಪು, ಏನೋ ಹೇರ್ ಸ್ಟೈಲು, ಏನೋ ಒಂದು ಸೀರೆ ಹೊಸದಾಗಿ ಚೆನ್ನಾಗಿ ಉಟ್ಕೊಂಡು, ಇಲ್ಲ ಬೇಡ ಬೇಡ ಅದಕ್ಕೆ ಈ ಥರ ಇರಬೇಕು ಅನ್ನೋರು. ಅವಾಗ ಯಾವಾಗಲಾದ್ರೂ ಒಂದಿನ ಆದರೂ ಚೆನ್ನಾಗಿರೋದು. ಅದಕ್ಕೋಸ್ಕರ ಅಂತ ಕೆಲವೊಮ್ಮೆ ಅದು ಸ್ಪೆಷಲ್ ಎಪಿಸೋಡ್ಗಳಲ್ಲಿ ಕಾಸ್ಟ್ಯೂಮ್ ಚೆನ್ನಾಗಿ ಹಾಕ್ಸೋರು, ಇದಕ್ಕೆ ಹಾಕೋ ಪರವಾಗಿಲ್ಲ. ಅದಕ್ಕೆ ಮೋಸ್ಟ್ಲಿ ನೀವು ನೆಗೆಟಿವ್ ರೋಲ್ ಮಾಡೋಕ್ಕೆ ಇಷ್ಟಪಡ್ತಾ ಇದ್ದಾರೆ. ಯೂಶ್ವಲಿ ಕನ್ನಡ ಸೀರಿಯಲಲ್ಲಿ ಎಲ್ಲ ಫುಲ್ ನೆಗೆಟಿವ್ ರೋಲ್, ಫುಲ್ ಮಾಡರ್ನ್, ಫುಲ್ ಪಾಶ್, ಏನು ಚೆನ್ನಾಗಿರೋ. ನಮ್ದ್ರಲ್ಲೇ ಮಾಯಾ ಮಾಡ್ತಿದ್ಲಲ್ಲ ಐಶು, ಎಲ್ಲ 4-5 ಕಾಸ್ಟ್ಯೂಮ್ ಅದೇ ರಿಪೀಟ್. ಐಶುಗಂತೂ ಡಿಫ್ರೆಂಟ್ ಹೇರ್ ಸ್ಟೈಲು, ಡಿಫ್ರೆಂಟ್ ಬ್ಲೌಸ್ಗಳು, ಸ್ಯಾರಿಗಳು. ನಾವು ಅನ್ಕೊಳ್ಳೋದು ಏನು ಚೆನ್ನಾಗಿ ರೆಡಿ ಆಗ್ತದೆ, ಎಷ್ಟು ಚೆನ್ನಾಗಿ ಕಾಣಿಸ್ತಾಳೆ ಅವಳು, ಡಿಫ್ರೆಂಟ್ ಹೇರ್ ಸ್ಟೈಲ್ ಟ್ರೈ ಮಾಡ್ಬೋದು. ನಾನಿಲ್ಲ ಒಂದು ಜಡೆ ಹಾಕೋಬೇಕು, ಇಲ್ಲ ಸಿಂಪಲಾಗಿ ಒಂದು ಕ್ಲಿಪ್ ಹಾಕೋಬೇಕು. ಓಕೆ, ಸೊ ಕುಟುಂಬ ಅವಾರ್ಡ್ಸ್ ಬಗ್ಗೆ ನಿಮ್ಮ ಅಭಿಪ್ರಾಯ? ನಿಜವಾಗ್ಲೂ ಖುಷಿ ಆಗುತ್ತೆ. ಅದು ನಾನು ಯಾರನೇ ಮೋಹಿನಿ 3 ವರ್ಷ ಬಂತು, 3 ವರ್ಷನೂ ಅವಾರ್ಡ್ ಬಂದಿದೆ. ಸೂಪರ್, ವೆರಿ ಹ್ಯಾಪಿ ಅದು ಒಂದು ನನಗೆ. ಓಕೆ, ಸೊ ಸುಷ್ಮಾ ಅವರಿಗೆ ಹೇರ್ ಎಷ್ಟು ಇಂಪಾರ್ಟೆಂಟ್? ತುಂಬ ಇಂಪಾರ್ಟೆಂಟ್. ಆ್ಯಕ್ಚುಲಿ ನಾನು ನಿಜವಾಗ್ಲೂ ಹೇರ್ ತುಂಬ ಪ್ರಾಬ್ಲಮ್ ಆಗಿತ್ತು ನನಗೆ. ನಾನು ಈ ಪಾರ್ಟ್ ಅದು ಗೊತ್ತಿಲ್ಲ ನನಗೆ, ಹೆರಿಡಿಟರಿನೋ ಏನೋ ಗೊತ್ತಿಲ್ಲ, ನೆತ್ತಿ ಮೇಲೆ ತುಂಬ ಕೂದಲು ಕಮ್ಮಿ. ಸೊ ನಾವು ಶೂಟಿಂಗ್ ಮಾಡಬೇಕಂದ್ರೆ ನನಗೆ ವಿಗ್ ಹಾಕ್ತಾಯಿದ್ರು. ಓಕೆ, ಸೊ ನಾನೆಲ್ಲೋ ಕೇಳ್ಪಟ್ಟೆ ನೀವು ಹೇರ್ ಡೊನೇಟ್ ಮಾಡಿದ್ರಿ ಒಮ್ಮೆ ಅಂತ, ಹೌದಾ? ಅದು ಉದ್ದ ಕೂದಲು ಬಂದಿತ್ತು. ನಂದೊಂದು ಕೆಟ್ಟ ಅಭ್ಯಾಸ ಏನಿದೆ ಅಂತಂದರೆ, ಏನೋ ಒಂದು ಲೈಫಲ್ಲಿ ಬೇಜಾರಾದಾಗಲೋ ಇಲ್ಲ ಏನೋ ಒಂದು ವಿಲ್ ಪವರ್ ಸ್ಟ್ರೆಂತ್ ಬರೋದಕ್ಕೆ ಏನೋ ಅಥವಾ ಖುಷಿ ಆಗೋದಕ್ಕೆ ಕೂದಲು ಕಟ್ ಮಾಡಿಸೋದು. ಓಕೆ, ಇಷ್ಟುದ್ದ ಕೂದಲಿತ್ತು. ಅವರು ಫಸ್ಟ್ ನೋಡಿದಾಗ ತಿನ್ನಿದೆ ಕೂದಲು, ಬಟ್ ಕಟ್ ಮಾಡಿಸ್ಬೇಡಿ, ಅದಕ್ಕೆ ಟ್ರೀಟ್ಮೆಂಟ್ ಬೇಕಾದರೆ ತಗೊಳ್ಳಿ ಅಂತ ಅಂದರು ಅವರೇನೆ ಪಾಪ ಸಲೂನಲ್ಲಿ. ನಾನಂದೆ ಇಲ್ಲ ಬೇಡ, ನನಗೆ ಕಟ್ ಮಾಡಿ, ನನಗೆ ಮನಸ್ಸು ಸರಿ ಇಲ್ಲ, ಅದೆಲ್ಲ ಇದೆಲ್ಲ ಸ್ಟ್ರೆಂತ್ ಬರುತ್ತೆ ಅಂದರೆ ಅವ್ರು ನಗ್ತಾ ಇದ್ರು. ಕೂದಲು ಕಟ್ ಮಾಡಿಸೋದ್ರಿಂದ ಏನು ಖುಷಿ ಸಿಗುತ್ತೆ, ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ಕಟ್ ಮಾಡಿ ಅಂದಾಗ. ಅವ್ರೇನು ಮಾಡಿದ್ರು, ಹೇರ್ ಈ ಕೆಳಗಡೆ ರೂಟ್ ಪಾರ್ಟ್ ಚೆನ್ನಾಗಿದೆ ಅಂದ್ಬಿಟ್ಟು ಇಷ್ಟು ಕಟ್ ಮಾಡ್ತೀನಿ, ಇದನ್ನು ನೀವು ಡೊನೇಟ್ ಮಾಡ್ತೀರಾ ಅಂತ ಕೇಳಿದ್ರು. ಹಾಂ ಮಾಡಿ ಪರವಾಗಿಲ್ಲ ಅಂತಂದೆ. ಆವಾಗ ಕಂಪ್ಲೀಟ್ ಇಷ್ಟುದ್ದ ಕೂದಲಲ್ಲಿ ರಬ್ಬರ್ ಬ್ಯಾಂಡ್ ಹಾಕಿ ಇಷ್ಟು ಕಟ್ ಮಾಡಿದರು ಕ್ಲೀನಾಗಿ. ಅದನ್ನು ಈ ಆಂಕಾಲಜಿ ಹಾಸ್ಪಿಟಲಲ್ಲಿ ಯಾವುದಾದ್ರೂ ರಿಕವರ್ ಆಗಿ ಬಂದಿರೋ ಪೇಷಂಟ್ಸ್ಗೆ ಕೊಡ್ತೀವಿ ಅಂದರೆ ತುಂಬ ಖುಷಿ ಆಗೋಯ್ತು. ನಂಗೆ ಐಡಿಯಾ ಇರಲಿಲ್ಲ. ಸೊ ಅವ್ರು ಹೇಳಿದ್ರು ಈ ಥರ ತೊಗೊಂಡು ಹೋಗಿ ಕೊಟ್ಟರೆ ಒಂದು ಹೇರಲ್ಲಿ ಚೌರಿ ಥರ ಏನೋ ಮಾಡ್ತಾರೆ, ಇಲ್ಲಾಂದರೆ ಹೀಗೆ ಡೊನೇಟ್ ಮಾಡ್ಬೋದು ಅಂತ. ನಾನು ಹಾಂ ಮಾಡಿ ಅಂದ್ಬಿಟ್ಟು ಮಾಡಿದೆ. ಅದೇ ಅನ್ಎಕ್ಸ್ಪೆಕ್ಟೆಡ್ ಅದು, ಬಟ್ ತುಂಬ ಖುಷಿ ಆಯಿತು ಆ ಥರ ಅಂದಾಗ. ಓಕೆ, ಸೂಪರ್. ಸೊ ನಿಮ್ಮ ಹೆಸರಲ್ಲಿ ಒಂದು ಫೌಂಡೇಶನ್ ಕೂಡ ಇದೆ ಅಂತ ನೋಡಿದೆ ನಾನು, ಏನು ಅದ್ರ ಕತೆ ಏನು?
ಅದು ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಆ್ಯಕ್ಚುಲಿ. ಒಬ್ಬರು ಇನ್ಸ್ಟಾಗ್ರಾಮಲ್ಲಿ ತುಂಬ ಅಂದರೆ ತುಂಬ, ನೀವಂದರೆ ತುಂಬ ಇಷ್ಟ ಅಂದ್ಬಿಟ್ಟು ಕಂಟಿನ್ಯೂಸ್ ಆಗಿ ಮೆಸೇಜ್ ಮಾಡೋರು. ಒಂದು ಮೆಸೇಜ್ ನೋಡ್ತಾ ಇದ್ದೆ, ಮಾಡ್ತಿದ್ದೆ, ಒಂದು 2 ಸರಿ ಮಾತಾಡಿದೆ, ಓಕೆ. ಕೊನೆಗೆ ನಿಮ್ಮ ಮನೆಯಲ್ಲಿ ನಿಮ್ದು ಯಾವ ಗಾಡಿ ಏನು ಎತ್ತ ಈ ಥರ ತುಂಬ ಇದು ಮಾಡೋರು. ಓಕೆ. ನಾನು ಆಮೇಲೆ ಒಂದಿನ ಕೇಳಿದೆ ಅವರಿಗೆ, ನನಗೆ ಎಷ್ಟು ಮಾತಾಡೋಕ್ಕಾಗಲ್ಲ, ನಾನು ಏನು ಹೇಳಿ ಅಂತಂದರೆ, ಆವಾಗ ಹೇಳಿದರು, ಏನಿಲ್ಲ ಮ್ಯಾಮ್, ಒಂದು ಒಳ್ಳೆ ರೀತಿಯಲ್ಲಿ ಒಂದು ಫೌಂಡೇಶನ್ ಥರ ಇದೆ ನಂದೇ, ಅದಕ್ಕೆ ನಿಮ್ಮ ಹೆಸರಿಡ್ಬಹುದಾ ಅಂತ ಕೇಳಿದೆ. ಅದಾದಮೇಲೆ ನೋಡಿಪ್ಪ, ನೀವೇನೋ ಹೆಸರು ಅಂತ ಮಾಡ್ತೀರಾ, ಬಟ್ ನನಗೆ ಅದರಿಂದ ಯಾವ ಮಕ್ಕಳಿಗಾಗಿರ್ಬೋದು, ಯಾರು ಹಿರಿಯರಾಗಿರ್ಬೋದು, ಯಾರಿಗೂ ಪ್ರಾಬ್ಲಮ್ ಆಗಬಾರ್ದು ಅಷ್ಟೇ ಅಂತ. ಇಲ್ಲ ಮ್ಯಾಮ್, ನಮ್ಮ ಅವಾಗಿಂದನೂ ಇದೆ ಇದು ಅಂತ ಅಂದರು. ಸರಿ ಅಂದ್ಬಿಟ್ಟು ಹ್ಞೂ ಅಂತ ಹೇಳಿದೆ. ಅವಾಗಿಂದ ಆ ಒಂದು ಫೌಂಡೇಶನ್ಗೆ ಏನಿಲ್ಲ ಅಂದರೂ ಒಂದು 20 ಜನ ಮಕ್ಕಳಿದ್ದಾರೆ ಅಲ್ಲಿ. ಓ ನೈಸ್. ಪ್ರತಿ ಬರ್ತ್ಡೇ ಟೈಮಲ್ಲೂ ಆ ಮಕ್ಕಳಿಗೆಲ್ಲ ಏನೋ ಒಂದು ಫುಡ್ಡು ಅದು ಇದು ಅಂತ ಅಂದ್ಬಿಟ್ಟು ಇದು ಮಾಡ್ತಾರೆ. ಖುಷಿ ಆಗುತ್ತೆ. ಬಟ್ ನನಗೆ ಅವ್ರ ಕಡೆಯಿಂದ ತುಂಬ ಪ್ರಾಬ್ಲಮ್ ಆಗ್ತಿತ್ತು ಆ್ಯಕ್ಚುಲಿ. ಫಸ್ಟ್ ಒಂದು ಹುಡುಗ ಇದ್ದರು ಅವರಿಂದ. ಬಟ್ ಒಂದು ರೀತಿಯಲ್ಲಿ ಒಳ್ಳೆ ಕೆಲಸ ಮಾಡ್ತಿದ್ದಾರಲ್ಲ ಮಕ್ಕಳಿಗೆ ಅನ್ನೋದು ಖುಷಿ ಅಷ್ಟೇ. ಓಕೆ ಓಕೆ. ಸೊ ನೀವು ಎಂತ ಹೇಳ್ತಾರೆ, ಡ್ರೈವಿಂಗ್ ಲೈಸೆನ್ಸೇ ಕೊಡದೇ ಇರೋ ಏಜಲ್ಲಿ ಕಾರ್ ತಗೊಳ್ಳೋ ಆಸೆ ಇಟ್ಕೊಂಡಿರ್ತೀರಿ, ತುಂಬ ಕಷ್ಟಪಟ್ರಿ. ಸೊ ಆ ಕತೆ ಸ್ವಲ್ಪ ಇನ್ನೊಂದ್ಸಲ ಹೇಳಿ ನಮಗೆ. ಇಲ್ಲ ಅಂದರೆ ಇಲ್ಲ ಆ್ಯಕ್ಚುಲಿ DL ಕೊಟ್ಟಿದ್ರು. ನನಗೆ ಲೋನ್ ಕೊಡೋಕ್ಕೆ DL ಮಾಡಿಸ್ಬಿಟ್ಟಿದ್ದೆ, ಯಾಕಂದರೆ 2 ವೀಲರ್ ಓಡಿಸ್ಬೇಕಿತ್ತು ಕಾಲೇಜ್ಗೆ ಹೋಗೋಕ್ಕೆ ಬರೋಕ್ಕೆ. ಸೊ ಅದ್ರ ಜೊತೆಗೇ ಡ್ರೈವಿಂಗ್ ಲೈಸೆನ್ಸ್ ತೊಗೊಂಡಿದ್ದೆ. ಬಟ್ ಡ್ರೈವಿಂಗ್ ಲೈಸೆನ್ಸ್ ತೊಗೊಂಡಾಗ ಇನ್ನೂ ಕಾರ್ ಓಡಿಸೋಕ್ಕೆ ಬರ್ತಿರ್ಲಿಲ್ಲ. ಓಕೆ. ಕಾರು ಏನಕ್ಕೆ ಆಸೆ ಆಗ್ತಿತ್ತು ಅಂದರೆ, ಲಕ್ಸುರಿ ತೋರಿಸ್ಕೋಬೇಕು ಅನ್ನೋ ರೀಸನ್ಗಂತ ಯಾವತ್ತೂ ಇಲ್ಲ. ಯಾಕಂದರೆ ಮನೆಯಲ್ಲಿ ಕಾರ್ ಇತ್ತು, ಅಮ್ಮ ಅಪ್ಪನೋ ಇಲ್ಲ ನಮ್ಮ ಅಕ್ಕಗೆ ಮದುವೆ ಮಾಡಿದ್ವಿ, ಸೊ ಬಾಬಾ ಬರೋರು ಹೋಗೋರು, ಆ ರೀತಿಗಿಂತ ಹೆಚ್ಚಾಗಿ ನನಗೆ ಕಾರ್ ಕಲಿಬೇಕು ಅಂತ ಏನಕ್ಕೆ ಇಷ್ಟ ಆಯಿತು, ನನಗೆ ಟ್ರಾವೆಲ್ ಪರ್ಸನ್ ನಾನು. ಓಕೆ. ತುಂಬ ಟ್ರಾವೆಲ್ ಮಾಡ್ಬೇಕು, ಅಲ್ಲಿ ಇಲ್ಲಿ ಹೋಗ್ಬೇಕಂದ್ರೆ ಅಮ್ಮ ಹತ್ರ ಹೋಗ್ಬಿಟ್ಟು ಪೂಸಿ, ಅಮ್ಮ ಕಾರ್ ಕೊಡಿ ಇವತ್ತು ಅಂತ ಕೇಳಬೇಕು, ಇಲ್ಲ ಅಪ್ಪ ಹತ್ರ ಕೇಳಬೇಕು. ಸೊ ಈ ಥರ ಟೈಮಲ್ಲಿ ನನಗೆ ಅನ್ನಿಸ್ತು ಅಂದರೆ, ಇವಾಗ ಕೆಲಸ ಮಾಡ್ತಿದ್ದೀನಿ ಇಷ್ಟು ವರ್ಷ, ನನ್ನ ದುಡಿಮೆನಲ್ಲೇ ಒಂದಿಷ್ಟು ಸೇವಿಂಗ್ಸ್ ಅಂತ ಮಾಡಿ ಒಂದು ಕಾರ್ ತೊಗೋಬೇಕಲ್ಲ ಅಂತ ಅನ್ನೊಂದು ಆಸೆ ಇತ್ತು. ಆವಾಗ ನಮಗೆಲ್ಲ ಅವಾಗ ಎಷ್ಟಾಗುತ್ತೆ ಏನು ಎತ್ತ ಕಾರು ಅಂತೆಲ್ಲ ಗೊತ್ತಿರಲಿಲ್ಲ. ನೋಡ್ತಿದ್ದಾಗ ಅಷ್ಟೊಂದು ಲಕ್ಷ ಅಂತೆಲ್ಲ ಹೇಳಿದಾಗ ಅಯ್ಯೋ ಹೇಗಪ್ಪ ಏನು ಎತ್ತ ಅಂದಾಗ, ಸರಿ ಲೋನ್ ನೋಡೋಣ ಅಂದ್ಬಿಟ್ಟು ನೋಡಿದಾಗ ಏಜ್ ಲಿಮಿಟ್ ಇದಕ್ಕೆ ಕೊಡೋಕ್ಕಾಗಲ್ಲ ಅಂತ. ಓಕೆ. ಸೊ ಅದು ತುಂಬ ಪ್ರಾಬ್ಲಮ್ ಆಗಿತ್ತು. ಕೊನೆಗೆ ಹಾಗೋ ಹೀಗೋ ಏನೋ ಮಾಡಿ ರಿಕ್ವೆಸ್ಟ್ ಮಾಡಿ, ಇಲ್ಲ ಮಂತ್ಲಿ ಏನಿದೆ EMI ಅದನ್ನೆಲ್ಲ ಕೊಡ್ತೀವಿ ಅಂತೆಲ್ಲ ಹೇಳಿ ತಗೊಂಡು 2.5 ವರ್ಷ ಕರೆಕ್ಟಾಗಿ ಕಟ್ಟಿದೆ. ಅದು ಕಟ್ಟಲಿಲ್ವಾ? ಅದಾದಮೇಲೆ ಡ್ಯಾಡಿಗೆ ರಿಕ್ವೆಸ್ಟ್ ಮಾಡಿ ಕಂಪ್ಲೀಟ್ ಮಾಡಿಸಿ. ಓಕೆ. ನಾನು ಕಂಪ್ಲೀಟ್ ಮಾಡಿಲ್ಲ ಅದನ್ನು, ಲೋನ್. ಇರಲಿ ಬಿಡಿ, ಏನು ಮಾಡ. ಸೊ ನಿಮ್ಮ iPhone 8 ನಿಮ್ಮ ಹತ್ರನೇ ಇದೆಯಾ ಇನ್ನೂ? ಇಲ್ಲ, ಕಳ್ಕೊಬಿಟ್ರಾ? ಇಲ್ಲ, ಏನಾಯ್ತು ಅದಕ್ಕೆ? ಅದು ಕೊಟ್ಟು ಅಪ್ಗ್ರೇಡ್ ಮಾಡಿದ್ದು ಫೋನ್. ಓಕೆ ಓಕೆ ಓಕೆ. ಸೊ ಎಲ್ಲರ ಜೀವನದ ಒಂದು ಗ್ರಾಫ್ ಇದ್ದೇ ಇರುತ್ತೆ. ಒಂದು ಸಲ ಪೀಕಲ್ಲಿರ್ತೀವಿ, ಸಕ್ಸಸ್ನ ಪೀಕ್, ಇನ್ನೊಂದು ಸಲ ಫುಲ್ ಡೌನ್ಫಾಲ್ ಆಗಿಬಿಡತ್ತೆ. ನನ್ನ ಲೈಫಲ್ಲಿ ಏನಕ್ಕೆ ಹೀಗಾಯಿತು, ನಾನು ಆ ಥರ ಏನು ಮಿಸ್ಟೇಕ್ ಮಾಡಲಿಲ್ವಲ್ಲ, ಅದೆಲ್ಲ ಯೋಚನೆ ಮಾಡೋಕ್ಕಿಂತ ಮುಂಚೆನೇ ನಾವು ಪಾತಾಳದಲ್ಲಿರ್ತೀವಿ. ಅದರಿಂದ ಮತ್ತೆ ಮೇಲೆ ಬರೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಆ ಥರ ನಿಮ್ಮ ಜೀವನದಲ್ಲಿ ಏನಾದರೂ ಫೇಸ್ ಮಾಡಿದ್ದೀರಾ ನೀವು? ಅದರಿಂದ ಮಾಡಿದರೆ ಇನ್ ಕೇಸ್ ಅದರಿಂದ ಹೇಗೆ ಹೊರಗಡೆ ಬಂದೆ? 2021 ಅದರಲ್ಲಿ ನನ್ನ ಫಸ್ಟ್ ಬ್ರೇಕ್ ಡೌನ್ ಅಂತ ಆಗಿದ್ದು. ನನ್ನ ಪ್ರಾಜೆಕ್ಟ್ ಎಲ್ಲ ಕಂಪ್ಲೀಟ್ ಆಗೋಯ್ತು. ಅದೇ ಹೇಳಿದ ಹಾಗೆ ಕಾರ್ ತಗೊಂಡಿದ್ದೆ, ಅದರದ್ದು EMI ಬ್ಯಾಲೆನ್ಸ್ ಇತ್ತು. ಓಕೆ. ಸೊ ಪ್ರಾಜೆಕ್ಟ್ ಕಂಪ್ಲೀಟ್ ಆದಮೇಲೆ ನೆಕ್ಸ್ಟ್ ಅವಾಗೆಲ್ಲ ಹೇಗೆ ಅಂದರೆ ಸೇವಿಂಗ್ಸ್ ಅದು ಇದು ಅಂತ ಗೊತ್ತಾಗ್ತಿರ್ಲಿಲ್ಲ. ಬರ್ತಿತ್ತಾ ಪೇಮೆಂಟ್ ಬರ್ತಿತ್ತಾ, ಕಾರ್ಗೆಲ್ಲ ಏನು ಬೇಕು, ಶೂಟಿಂಗ್ ಹೋಗೋಕ್ಕೆ ಏನು ಖರ್ಚಿರ್ತಾಯಿತ್ತು ಅದನ್ನು ನೋಡಿಕೊಂಡು ಮಿಕ್ಕಿದೆಲ್ಲ ಅಲ್ಲಿ ಇಲ್ಲಿ ಟ್ರಿಪ್ ಅಂತ ಹೋಗಿ ಖರ್ಚು ಮಾಡಿಬಿಡೋದು. ಆವಾಗ ನನಗೆ ಹೇಗಿರ್ತಿತ್ತು ಅಂದರೆ, ನನ್ನ ಒಬ್ಳಿಗಲ್ಲದೆ ನನ್ನ ಜೊತೆಗಿರೋರ್ಗು ನಾನು ಅವಾಗ ಖರ್ಚು ಮಾಡ್ತಿದ್ದೆ. ಸೊ ನನಗೆ ಅಂತ ಸೇವಿಂಗ್ಸ್ ಅಂತ ಏನೂ ಇರ್ತಿರ್ಲಿಲ್ಲ. ಅದು ನನಗೆ ತುಂಬ ಅಂದರೆ, ನನ್ನ ಅವಾಗ ಕೆಲಸ ಇಲ್ಲದೆ ಇರೋ ಟೈಮಲ್ಲಿ ಪ್ರಾಜೆಕ್ಟ್ ಕಂಪ್ಲೀಟ್ ಆಗಿ ಕೆಲಸ ಕೂಡ ಇರಲಿಲ್ಲ, ಲೋನ್ ಬ್ಯಾಲೆನ್ಸ್ ಇತ್ತು ಪೇ ಮಾಡೋಕ್ಕೆ. ಆ್ಯಂಡ್ ಖುಷಿ ಏನಂದರೆ ಅಪ್ಪ ಅಮ್ಮ ಅಕ್ಕ ಎಲ್ಲ ಮನೆ ಅಂತ ಇದ್ದರು. ಆ ಥರ ಅಷ್ಟು
ಮನೆಗೆ ಪ್ರಾಬ್ಲಮ್ ಆಗುವಂಥದ್ದು ಏನಿರಲಿಲ್ಲ. ನನ್ನ ಲೈಫಲ್ಲಿ ನನ್ನ ಒಬ್ಳಿಗೆ ಪ್ರಾಬ್ಲಮ್ ಇರ್ತಾಯಿತ್ತು ಅದು. ಬಟ್ ಎಲ್ಲೋ ಒಂದು ಕಡೆ ಅನ್ನಿಸ್ತಿತ್ತು ಯಾರಿಗೋಸ್ಕರ ನಾನು ಅಷ್ಟೆಲ್ಲ ಮಾಡ್ತಿದ್ದೆ, ನನ್ನ ಪ್ರಾಜೆಕ್ಟ್ ಕಂಪ್ಲೀಟ್ ಆದಾಗ ಅವ್ರುಗಳು ನನ್ನಿಂದ ದೂರ ಆದರು, ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಿರ್ಲಿಲ್ಲ. ಇವಾಗೇನೋ ನಾನು ಹೀಗೆ ಅವರು ಹೀಗೆ ಆಚೆ ಹೋಗಬೇಕು, ಏನೋ ಒಂದು ವಿಡಿಯೋ ನೋಡಿದ್ವಿ ಅಂತಂದರೆ ಹೋಗೋಣ ಅಲ್ಲಿಗೆ ಅಂತ ನಾನೇ ಕರ್ಕೊಂಡು ಹೋಗ್ಬಿಡ್ತಿದ್ದೆ. ಅವಾಗ ಅವ್ರು ಹೇಳೋರು ಇವಾಗ ಆಗಲ್ಲ, ನಮ್ಮ ಸ್ಯಾಲರಿ ಇವಾಗುತ್ತೆ ಆಫೀಸಲ್ಲಿ ಟೈಮ್ ಕೊಡ್ತಾ, ನಾನೇನು ಅದಕ್ಕೇನು ಕೇಳ್ತಿಲ್ಲ, ಜೊತೆಗೆ ಹೋಗೋಣ ಸಾಕು ಬನ್ನಿ ಹೋಗೋಣ ಅಂತ ಕರ್ಕೊಂಡು ಹೋಗ್ತಿದ್ದೆ. ಬಟ್ ಆ ಪೀರಿಯಡ್ ಆಫ್ ಟೈಮಲ್ಲಿ ನಿಜವಾಗ್ಲೂ ಹೇಳ್ತೀನಿ, ನಿಮ್ಮ ಹತ್ರ ಜನ ಇರೋದೇ ನಿಮಗೆ ಐದರ್ ನಿಮ್ಮ ಹತ್ರ ದುಡ್ಡಿದ್ರೆ ಇರ್ತಾರೆ, ಇಲ್ಲ ನಿಮ್ಮ ಹತ್ರ ಕೆಲಸ ಇಲ್ಲ ಅಂದರೆ, ನಿಮ್ಮ ಕಡೆಯಿಂದ ಏನೂ ಉಪಯೋಗ ಇಲ್ಲ ಅಂತಂದರೆ ಎಷ್ಟೋ ಜನ ಬಿಟ್ಟು ಹೋಗ್ತಾರೆ. ಆವಾಗ ನನಗೆ ವರ್ಕ್ ಇರಲಿಲ್ಲ, ನನ್ನ ಲೋನ್ ಬ್ಯಾಲೆನ್ಸ್ ಇತ್ತು, ನನ್ನ ಫ್ರೆಂಡ್ಸ್ ಕೂಡ ಎಲ್ಲಾದರೂ ಆಚೆ ಹೋಗಬೇಕು ಅಂದಾಗ ನಾನು ಹೇಳ್ತಿದ್ದೆ ಈ ಆಗಲ್ಲ ನನಗೆ ಇವಾಗ ಶೇರಿಂಗ್. ಅವ್ರುಗಳೆಲ್ಲ ಪ್ಲ್ಯಾನ್ ಮಾಡಿದಾಗ ಶೇರಲ್ಲಿ ಹೋಗಬೇಕು ಅಂತ ಹೇಳೋರು. ನಾನು ಒಂದೆಷ್ಟೋ ಟ್ರಿಪ್ ಅವ್ರ ಹತ್ರ ನಾನು ಶೇರೇ ತೊಗೊಂಡೆ. ಹಾಗೆ ನೋಡೋಕ್ಕಂದ್ರೆ ನಂಗೆ ಲಕ್ಷ ಅವ್ರ ಕಡೆಯಿಂದ ಬರಬೇಕು, ಅಷ್ಟು ಕಡೆ ಕರ್ಕೊಂಡೋಗಿ. ನೀವು ಬಿದ್ದಾಗ ನಿಮ್ಮವ್ರು ಯಾರು ಅಂತ ಗೊತ್ತಾಗುತ್ತೆ. ನಿಜವಾಗ್ಲು ಆ ಥರ ಇದ್ದಾಗ ಇವತ್ತುವರೆಗೂ ಇದ್ದಾರೆ, ಅವ್ರುಗಳೇ ನನ್ನ ಫಾಲೋಯಿಂಗ್ ಲಿಸ್ಟಲ್ಲಿದ್ದಾರೆ. ಸೂಪರ್ ಸೂಪರ್. ಸೊ ಯಾವಾಗ ಮದುವೆ ಸುಷ್ಮಾ ಅವ್ರಿಗೆ? ನನಗೆ ಮದುವೆ ಅನ್ನೋದು ಇಂಥ ಟೈಮಲ್ಲೇ ಆಗಬೇಕು ಅನ್ನೋದಕ್ಕಿಂತ ನಮ್ಮ ಯೋಚನೆಗೆ ನಾವು ರೆಡಿ ಇದ್ದೀವಿ ಅಂತ ಅನ್ನಿಸ್ದಾಗ ಆಗೋದು ಬೆಟರ್ ಅಂತ. ಸುಮ್ಮನೆ ಆಗಿ ಆಮೇಲೆ ಅದ್ರ ಬಗ್ಗೆ ಯೋಚನೆ ಮಾಡೋದಕ್ಕಿಂತ ನಮ್ಮ ಮೈಂಡ್ಸೆಟ್ಟಲ್ಲಿ ನಾವು ರೆಡಿ ಇದ್ದೀವಿ ನಮ್ಮ ಲೈಫ್ ಲಾಂಗ್ ಒಬ್ಬ ಲೈಫ್ ಪಾರ್ಟ್ನರ್ ಜೊತೆ ಇರೋದಕ್ಕೆ, ಪ್ರತಿ ಕಷ್ಟದಲ್ಲಾಗಿರ್ಬೋದು ಸುಖದಲ್ಲಾಗಿರ್ಬೋದು ಅವ್ರ ಜೊತೆಲಿ ನಾವು ಇರೋಕ್ಕೆ ರೆಡಿ ಇದ್ದೀವಿ ಅಂದಾಗ ಆಗೋದು ಬೆಟರ್ ಅಂತ. ಓಕೆ. ಏನು ಅರೇಂಜ್ ಮ್ಯಾರೇಜ್ ಆಗಬೇಕು ಅಂತಿದ್ದೀರಾ ಅಥವಾ ಅರೇಂಜ್ ಮ್ಯಾರೇಜ್? ಅರೇಂಜ್ ಮ್ಯಾರೇಜ್. ಓಕೆ. ಸೊ ಸಿಕ್ಕಾಪಟ್ಟೆ ರೀಲ್ಸ್ಗಳನ್ನು ಮಾಡ್ತಾ ಇದ್ದಂತ ಅಂದರೆ ಮ್ಯೂಸಿಕಲಿ ಮಾಡ್ತಾ ಇದ್ದಂಥ ಸುಷ್ಮಾ ಅವರಿಗೆ ಇವಾಗ ಟೈಮ್ ಸಿಗ್ತಾ ಇಲ್ವಾ ರೀಲ್ಸ್ ಮಾಡೋಕ್ಕೆ? ಏನು ಕತೆ? ಅಥವಾ ಮಾಡ್ತಾ ಇದ್ದೀರಾ? ಇವಾಗಲೂ ಮಾಡ್ತೀನಿ, ಬಟ್ ಅದೇ ಕೆಲಸ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಅಷ್ಟು ಮಾಡೋಕ್ಕೆ ಟೈಮ್ ಆಗ್ತಿಲ್ಲ. ಬಟ್ ಸ್ಟೋರಿ ಅದು ಇದು ಎಲ್ಲ ಇನ್ನೂ ಆ್ಯಕ್ಟಿವ್ನೆಸ್ ಇದೆ. ಬಟ್ ರೀಲ್ಸ್ ಮಾಡೋದಕ್ಕೆ ಆಗಿರ್ಬೋದು ಅಥವಾ ಈ ಥರ ಏನಾದರೂ ಇದು ಅಂದರೆ ಸ್ವಲ್ಪ ಈಗ ಅಷ್ಟು ಮಾಡೋಕ್ಕಾಗ್ತಿಲ್ಲ, ಯಾಕಂದರೆ ಶನಿವಾರ ಭಾನುವಾರ ರಜಾ ಸಿಗ್ಬೋದು. ಸೊ ಅದಕ್ಕೆ ಮುಂಚೆ ಕಂಪೇರ್ ಮಾಡಿದ್ರೆ ಇವಾಗ ಕಮ್ಮಿನೇ ಎಲ್ಲ ಮಾಡೋದು. ಗೂಗಲಲ್ಲಿ ಯಾವತ್ತಾದರೂ ಸರ್ಚ್ ಮಾಡ್ಕೊಂಡಿದ್ದೀರಾ ನಿಮ್ಮ ಬಗ್ಗೆ ನೀವು? ಏನಂತ ಮಾಡ್ಕೊಂಡಿದ್ದೀರಾ? ಸುಷ್ಮಾ ಶೇಖರ್ ಕನ್ನಡ ಆ್ಯಕ್ಟ್ರೆಸ್, ಸುಷ್ಮಾ ಶೇಖರ್ ಸೀರಿಯಲ್ಸ್, ಓಕೆ, ಸುಷ್ಮಾ ಶೇಖರ್ ಏಜ್. ಅಯ್ಯೋ ಯಾವುದೋ ಒಂದು ಇದರಲ್ಲಿ ಏಜು 19 ಏನೋ ಹಾಕ್ಬಿಟ್ಟಿದ್ರು. ನಾನು ಯಾವಾಗ ಅಷ್ಟು ವಯಸ್ಸಾಗೋಗಿದೆಯಾ ನನಗೆ ಅಂದ್ಕೊಂಡು ನಾನು ನೋಡ್ತಾ ಇದ್ದೀನಿ. ಆಮೇಲೆ ಕೆಲವು ಯೂಟ್ಯೂಬಲ್ಲೂ ಕೇಳಿಸ್ತದೆ. ನಾನು ಆರಾಮಾಗಿ ಹೇಳ್ತೀನಿ, ನಾನು 28. ಓಕೆ ಓಕೆ. ಏನೋ ಹೇಳ್ತಾ ಇದ್ರಿ. ಹಾಂ, ಯೂಟ್ಯೂಬಲ್ಲೂ ಇವರ ಏನದು ಯಾರೋ ಗೊತ್ತಿಲ್ಲ, ಸುಷ್ಮಾ ಶೇಖರ್ ಲೈಫ್ ಸ್ಟೈಲ್ ಅಂತ. ನನ್ನ ಲೈಫ್ ಸ್ಟೈಲ್ ನನಗೆ ರಿಯಲ್ ಲೈಫ್ ಸ್ಟೋರಿ. ಸುಷ್ಮಾ ಶೇಖರ್ ಅಲ್ಲ, ಏನು ಬೆಳ್ಳಿಯ ರಿಯಲ್ ಲೈಫ್ ಸ್ಟೋರಿ. ನಾನು ನೋಡಿದ್ದೀನಿ ಅದನ್ನ, ಅದು ಫುಲ್ ನೋಡಿದೆ. ಆಮೇಲೆ ಗುರು ಏನು ಲೈಫ್ ಸ್ಟೋರಿನೇ ಹೇಳಿಲ್ಲ ಇವರು, ಏನೇನೋ ಮಾಡ್ತಾರಲ್ಲ ಅನ್ಕೊಂಡು ನಾನು ಅದೊಂದು ನೋಡ್ತಿದ್ದೆ ನಾನು. ಓಕೆ, ಮ್ಯಾರೇಜ್ ಅಂತ ಇದೆ, ಸುಷ್ಮಾ ಶೇಖರ್ ಮ್ಯಾರೇಜ್. ನಾನು ಏನೆಲ್ಲ ಕೊಡ್ತಾರಪ್ಪ ಅನ್ಕೊಂಡು. ಓಕೆ. ಸೊ ಇನ್ನು 10 ವರ್ಷದ ನಂತರ ನಿಮ್ಮನ್ನು ನೀವು ಎಲ್ಲಿ ನೋಡೋದಕ್ಕೆ ಇಷ್ಟಪಡ್ತೀರಾ? ಯಾವ ಥರ ನೋಡೋದಕ್ಕೆ ಇಷ್ಟಪಡ್ತೀರಾ? ಮದುವೆ ಆಗಿ 2 ಮಕ್ಕಳು ಮಾಡ್ಕೊತೀನಿ ಅಂತ ಹೇಳ್ಬಿಡಿ, ಬೇರೆ ಏನಾದರೂ ಹೇಳಿ. 10 ವರ್ಷದಲ್ಲಿ ಎಲ್ಲಿ ನೋಡೋಕ್ಕೆ ಇಷ್ಟಪಡ್ತೀನಿ ಅನ್ನೋದಕ್ಕಿಂತ ಹೆಚ್ಚಾಗಿ ನಾಳೆ ಬೆಳಗ್ಗೆ ಖುಷಿಯಾಗಿ ಎದ್ದೇಳ್ತೀನಿ ಅನ್ನೋದು ಇಂಪಾರ್ಟೆಂಟ್. ಇನ್ಸ್ಟಂಟ್ ಲೈಫ್. ಸೊ ಇರೋವಾಗ ತುಂಬ ಚೆನ್ನಾಗಿ ಆರಾಮಾಗಿ ಸಕ್ಸಸ್ಫುಲ್ಲಾಗಿ ಇರಬೇಕು. ಓಕೆ. ಸೊ ಸುಷ್ಮಾ ಅವರ ಲೈಫಲ್ಲಿ ರಿಜೆಕ್ಷನ್ನ ಪಾತ್ರ ಎಷ್ಟು? ರಿಜೆಕ್ಷನ್ ಅನ್ನೋದು ಇಟ್ಸ್ ಅ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ಲೈಫ್ ಅನ್ನೋದು ಗೊತ್ತಾಗ್ಬಿಟ್ಟಿದೆ ಇವಾಗ. ಸೊ ಅದೇನು ನನಗೆ ಅಷ್ಟು ಬೇಜಾರಾಗೋದಾಗಿರಲಿ ಅಥವಾ ತುಂಬ ಮನಸ್ಸಿಗೆ ತಗೊಳ್ಳೋವಂಥದ್ದು ಏನಿಲ್ಲ. ಓಕೆ. ಸೊ ಮೇನ್ ಕಲ್ತಿದ್ದೆ ನಾನು ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ. ಸೊ ಈಸಿ ಆಗಿದೆ, ಆ್ಯಕ್ಚುಲಿ ಈಸಿ ಆಗಿದೆ. ಓಕೆ. ಏನೇ ಸಿಚುವೇಶನ್ಸ್ ಆಗಿರ್ಬೋದು ಆರಾಮಾಗಿ ಹ್ಯಾಂಡಲ್ ಮಾಡೋ ಅಂಥ ಕೆಪಾಸಿಟಿ ಬಂದಿದೆ. ಓಕೆ. ಸೊ ನಮ್ಮ ರ್ಯಾಪಿಡ್ ಫೈರನ್ನು ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇಷ್ಟು ವರ್ಷದ ಜೀವನವನ್ನು ಒಂದು ಸಲ
ರಿವೈಂಡ್ ಮಾಡಿ ನೋಡಿದಾಗ ಸೊ ಎಷ್ಟು ಖುಷಿ ಇದೆ ನಿಮ್ಮ ಬಗ್ಗೆ, ಎಷ್ಟು ಬೇಜಾರಿದೆ? ಬೇಜಾರು ಫಸ್ಟ್ ಹೇಳಬೇಕು ಅಂದರೆ ಇನ್ನೂ ಸ್ವಲ್ಪ ಯೋಚನೆ ಮಾಡಿ ಕೆಲವೊಂದು ನಿರ್ಧಾರಗಳನ್ನ ಮಾಡಬಹುದಿತ್ತಲ್ವಾ ಅನ್ನೋದೊಂದಿರುತ್ತೆ. ಖುಷಿ ಆಗೋಂತೆ ಏನು ಅಂದರೆ ಅದೇ ನಿರ್ಧಾರಗಳು ಎಷ್ಟೇ ಏನೇ ಮಾಡಿದ್ರು ನಾನು ಈಗ ಅದನ್ನೆಲ್ಲ ದಾಟಿ ಬಂದಿದ್ದೀನಿ ಅನ್ನೋ ಒಂದು ಖುಷಿ ಇದೆ. ಆ ಸ್ಟ್ರೆಂತ್ ಬಂದಿದೆ ಇವಾಗ, ವಿಲ್ ಪವರ್ ಇದೆ ಇವಾಗ ಅನ್ನೋದೊಂದಿದೆ. ಹೆಣ್ಮಕ್ಳು ಎಸ್ಪೆಷಲಿ ದುಡಿಯುವಂಥ ಹೆಣ್ಮಕ್ಳು ಸೇವಿಂಗ್ಸ್ ಮಾಡಬೇಕು ಅಂದರೆ ಲೈಕ್ ನಿಮ್ಮ ಥಾಟ್ ಏನಿದೆ? ಸೇವಿಂಗ್ಸ್ ಆಗಿರ್ಬೋದು, ಇನ್ವೆಸ್ಟ್ಮೆಂಟ್ ಆಗಿರ್ಬೋದು, ಇದರಲ್ಲಿ ಹೆಣ್ಮಕ್ಳು ಕೂಡ ಎಜುಕೇಟ್ ಆಗೋದು ಎಷ್ಟು ಇಂಪಾರ್ಟೆಂಟ್ ಅಂತ ನಿಮ್ಗೆ ಅನ್ಸುತ್ತೆ? ತುಂಬ ಇಂಪಾರ್ಟೆಂಟ್ ಅನಿಸುತ್ತೆ. ಇವಾಗ ನೋಡಿ, ಹಾಗೆ ನೋಡಬೇಕು ಅಂದರೆ ಈಗ ಪೇರೆಂಟ್ಸ್ ಸಪೋರ್ಟ್ ಇತ್ತು ಅಂದರೆ ನಿಮ್ಗೇನೋ ಒಂದು ಕಷ್ಟ ಅಂತಾದಾಗ ಅವ್ರ ಕಡೆಯಿಂದ ನಿಮಗೆ ಸಪೋರ್ಟ್ ಆಗುತ್ತೆ. ಅಕಸ್ಮಾತ್ ಇವಾಗ ಪೇರೆಂಟ್ಸ್ ಇಲ್ಲಪ್ಪ ನಿನ್ನ ನಿರ್ಧಾರ ನೀನು ಮಾಡಿದ್ದದು ನೀನೇ ನೋಡ್ಕೋಬೇಕು ಅಂದಾಗ ನೀವು ಮದುವೆ ಅಂತ ಆಗಿದ್ರೂ ಪ್ರತಿಯೊಂದಕ್ಕೂ ನೀವು ಅವ್ರ ಮೇಲೆ ಡಿಪೆಂಡ್ ಆಗೋದಕ್ಕಾಗಲ್ಲ. ಇವಾಗ ಎಷ್ಟೋ ಸರಿ ಏನಾಗುತ್ತೆ ಅಂದರೆ ಇದು ಯಾಕೆ ಅದು ಯಾಕೆ ನೋಡ್ತಿರ್ತೀವಿ, ಫ್ರೆಂಡ್ ಸರ್ಕಲಲ್ಲಿ ನೋಡ್ತಿರ್ತೀವಿ, ಏನೋ ಹಸ್ಬೆಂಡ್ ಏನೋ ಅಂದರು, ಅಪ್ಪ ಅಮ್ಮ ಏನೋ ಅಂದರು, ಆ ಥರ ಎಲ್ಲ ನೋಡಿದಾಗ ಇವಾಗ ಏನೋ ಒಂದು ನೀವು ಮಾಡಿರ್ತೀರ, ಒಂದು ಒಳ್ಳೆ ಸ್ಟೆಪ್ ಅಂತ ತೊಗೊಂಡಿರ್ತೀರ ಅಂದಾಗ ನಿಮ್ಮ ಸಪೋರ್ಟಿಗೆ ನೀವೇ ನಿಂತ್ಕೊಳ್ಳೋಕ್ಕಾಗತ್ತೆ. ಓಕೆ, ನೀವು ಸೇವಿಂಗ್ಸ್ ಅಂತ ಮಾಡಿದರೆ. ಸೊ ಅವಾಗ ಯಾರ ಮೇಲೂ ನೀವು ಡಿಪೆಂಡ್ ಆಗೋ ನೆಸೆಸಿಟಿನೇ ಇರಲ್ಲ. ಸೊ ನಾನು ಇವತ್ತಿಗೂ ಹೇಳ್ತೀನಿ, ಯಾರೇ ಆಗಿರಲಿ, ಹೆಣ್ಮಕ್ಳು ಗಂಡ್ಮಕ್ಳು ಅಂತೇನಿಲ್ಲ, ಗಂಡ್ಮಕ್ಳಿಗೆ ಎಷ್ಟಿರುತ್ತೆ ಅವರು ಸೇವಿಂಗ್ಸ್ ಮಾಡಿ ಏನೋ ಮಾಡಬೇಕು ಅಂತ, ಈಕ್ವಲಿ ಹೆಣ್ಮಕ್ಳಿಗೂ ಕೂಡ ಅದೇ ಹೇಳ್ತೀನಿ. ಯಾಕಂದರೆ ಮದುವೆ ಅಂತ ಆದಮೇಲೆ ಪಾಪ ಹುಡುಗಿರ ಜೀವನನೇ ಚೇಂಜ್ ಆಗಿರುತ್ತೆ. ಆ ಥರ ಇದ್ದಾಗ್ಲೂ ಸೇವಿಂಗ್ಸ್ ತುಂಬ ಇಂಪಾರ್ಟೆಂಟ್. ಓಕೆ, ಸೂಪರ್. ಸೊ ಒಂದಿಷ್ಟು ರ್ಯಾಪಿಡ್ ಫೈರ್ ಕ್ವೆಶನ್ಸ್. ಸೊ ನೋಡೋಣ ನೀವೇನು ಆನ್ಸರ್ ಮಾಡ್ತೀರಿ ಅಂತ. ಓಕೆ, ಸೊ ನಿಮಗೆ ಫೇವ್ರೇಟ್ ಆಗುವಂತಹ ಕನ್ನಡದ ಸ್ನ್ಯಾಕ್ ಅಥವಾ ಸ್ನ್ಯಾಕ್ ಸ್ಪಾಟ್ ಯಾವುದು? ಚಾಟ್ಸ್ ಇರೋ ಜಾಗ, ಗೋಲ್ಗಪ್ಪ ಮತ್ತು ಬೇಲ್ಪುರಿ ಸೇವ್ಪುರಿ ಇರೋವಂಥ ಜಾಗ, ಅದು ಎಲ್ಲಾದ್ರೂ ಯಾವುದಾದ್ರೂ ಪರ್ಟಿಕ್ಯುಲರ್ ಹ್ಯಾಂಗ್ಔಟ್ ಪ್ಲೇಸ್ ಆ ಥರ ಏನಿಲ್ಲ? ಇಲ್ಲ, ಎಲ್ಲಾದರೂ ಓಕೆ, ಸೂಪರ್. ಸೊ ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ಡೆಸ್ಟಿನೇಷನ್ ನೀವು ಯಾವಾಗಲೂ ಟ್ರಾವೆಲ್ ಮಾಡೋಕ್ಕೆ ಇಷ್ಟಪಡೋದು? ಊಟಿ. ಊಟಿ 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 ಓಕೆ. ಸೊ ಯಾರ ಜೊತೆಗೆ ಒಂದು ಡ್ರೀಮ್ ಕೊಲ್ಯಾಬ್ರೇಷನ್, ಓಕೆ ಸ್ಯಾಂಡಲ್ವುಡಲ್ಲಿ ಇವ್ರ ಜೊತೆಗೆ ನಾನು ಸಿನಿಮಾ ಮಾಡಬೇಕು ಅಂತ ಇದ್ರೆ? ರಾಕಿಂಗ್ ಸ್ಟಾರ್ ಯಶಮ್ಮ ಫುಲ್ ಟ್ರೆಂಡಿಂಗ್ ಇವಾಗ. ಹೌದು, ನೋಡಿದೆ. ಆಮೇಲೆ ನೀವು ಮಾರ್ನಿಂಗ್ ಪರ್ಸನಾ ನೈಟ್ ಪರ್ಸನ್? ಓಕೆ, ಟೀ ಅಥವಾ ಕಾಫಿ? ಟೀ. ಓ, ಟೀ ಹುಡುಗಿ, ಪರವಾಗಿಲ್ವೇ? ಸೊ ಯಾವುದಾದ್ರೂ ಒಂದು ಸೂಪರ್ ಪವರ್ ನಿಮಗೆ ಸಿಗುತ್ತಂದರೆ ಸೊ ಯಾವುದನ್ನು ವಿಶ್ ಮಾಡ್ತೀರಾ? ಒಂದು ಹಾರೋದು, ಫ್ಲೈ ಮಾಡೋದು, ಅಥವಾ ಇನ್ವಿಸಿಬಲ್ ಆಗಿಬಿಡೋದು? ಇನ್ವಿಸಿಬಲ್ ಆಗಿ. ಹೌದಾ? ಏನು ತಿಳ್ಕೊಬೇಕು ಅಂತ ಇದ್ದೀರಾ ಇನ್ವಿಸಿಬಲ್ ಆಗಿ? ಏನೂ ಇಲ್ಲ, ದೇಶ ಸುತ್ಕೊಂಬರು ಆ ಥರ. ಓಕೆ, ಫ್ರೀ ಆಗಿ. ಸೊ ಯಾವುದಾದ್ರೂ ಒಂದು ಏನು ಹೇಳ್ತಾರೆ, ಒಂದು ಯಾವುದೋ ಇಂಟ್ರೆಸ್ಟೇ ಇಲ್ದಿರೋ ಕತೆಗೆ ಸೀರಿಯಲ್ ಮಾಡೋದು ಓಕೆನಾ, ಅಥವಾ ಭಯಂಕರ ಫೇಮಸ್ ಆಗಿರುವಂತಹ ಒಂದು ಹಾಡಿಗೆ ಡ್ಯಾನ್ಸ್ ಮಾಡೋದು ಓಕೆನಾ? ಸೀರಿಯಲ್ ಮಾಡೋದು ಒಳ್ಳೆ. ಸೀರಿಯಲ್ ಮಾಡೋದೇ ಓಕೆ. ಓಕೆ, ಒಂದು ಪದದಲ್ಲಿ ನಿಮ್ಮನ್ನು ನೀವು ಡಿಸ್ಕ್ರೈಬ್ ಮಾಡಬೇಕಂದ್ರೆ? ಪಾಸಿಟಿವ್ ಪರ್ಸನ್. ಓಕೆ, ಬೆಳಿಗ್ಗೆ ಸುಷ್ಮಾ ಎಷ್ಟು ಗಂಟೆಗೆ ಹೇಳ್ತಾರೆ? ಅಂದರೆ ಯೂಶಲಿನಾ ಅಥವಾ ಯೂಶಲಿ ಎವರೇಜ್ ಒಂದು ವೀಕಲ್ಲಿ ಎವರೇಜ್ ಟೈಮ್ ಅಂತ ತೆಗೆದ್ರೆ 9 ಗಂಟೆ. ಎಷ್ಟೊತ್ತಿಗೆ ಹೋಗ್ತೀರಿ ನೀವು ಆಫೀಸಿಗೆ? 9 ಗಂಟೆಗೆ 9:30 ಮೆಟ್ರೋ ಸ್ಟೇಷನ್ಗೆ ಬಂದಿರ್ತೀವಿ. 9 ಗಂಟೆಗೆ 9:30 ಮೆಟ್ರೋ ಸ್ಟೇಷನ್ ಬಂದಿರ್ತೀರಾ? 30 ಮಿನಿಟ್ಸಲ್ಲಿ ರೆಡಿಯಾಗಿ ಹೋಗ್ಬಿಡ್ತೀರಾ? ಓ ಮೈ ಗಾಡ್. ಓಕೆ, ಸೊ ಆರ್ ಯು ಫಿಟ್ನೆಸ್ ಫ್ರೀಕ್? ಇಲ್ಲ. ಓಕೆ, ಎಲ್ಲ ತಿಂತೀರಾ? ಡಯಟ್ ಗೇಟ್ ಏನಿಲ್ಲ? ಬ್ಯೂಟಿ ಸೀಕ್ರೆಟ್ಸ್? ನಥಿಂಗ್. ಓಕೆ, ಸೂಪರ್ ಸುಷ್ಮಾ ಅವರೇ. ಐ ಥಿಂಕ್ ಏನು ಹೇಳ್ತಾರೆ, ಮನಸ್ಸು ಬಿಚ್ಚಿ ಮಾತಾಡಿದ್ದಕ್ಕೆ ಧನ್ಯವಾದಗಳು. ಬಹುಶಃ ನೀವು ಕೂಡ ಇಷ್ಟಪಟ್ರಿ ಈ ಇಂಟರ್ವ್ಯೂನ ಅಂತ ಅಂದ್ಕೊಳ್ತೀನಿ ನಾನು. ಸೊ ನಿಮ್ಮ ಸಮಯವನ್ನು ಇಷ್ಟೊತ್ತು ಕೊಟ್ಟು ನಮ್ಮ ಶೋಗೆ ಬಂದು ಮಾತಾಡಿದ್ದಕ್ಕಾಗಿ ಅನಂತ ಧನ್ಯವಾದಗಳು. ಇನ್ನಷ್ಟು ಹೊಸ ಪ್ರಾಜೆಕ್ಟ್ಗಳು ಸಿಗೋ ಥರ ಆಗಲಿ, ಹಾಗಂತ ನೀವು ಕೆಲಸ ಬಿಟ್ಬಿಟ್ಟು ಬನ್ನಿ ಅಂತಲ್ಲ. ಸೊ ಅವ್ರ ಕಂಪ್ನಿಯವ್ರು ನೋಡಿ ಆಮೇಲೆ ಅಯ್ಯೋ ಇವಳೇನು ಹಿಂಗೆ ಹೇಳ್ತಾಳೆ ಅಂತ ಬೈಕೊಳ್ಳೋಕಿದ್ದಾರೆ. ಸೊ ಒಳ್ಳೊಳ್ಳೆ ಪಾತ್ರಗಳ ಮೂಲಕ ಮತ್ತೆ ಯಾವಾಗಲೂ ಕೂಡ ಕಿರುತೆರೆಯಲ್ಲಾಗಿರ್ಬೋದು ಅಥವಾ ಹಿರಿತೆರೆಯಲ್ಲಾಗಿರ್ಬೋದು ಮಿಂಚುವಂತೆ ಆಗಲಿ, ಒಳ್ಳೆಯದಾಗಲಿ ಭವಿಷ್ಯ. ಥ್ಯಾಂಕ್ ಯು. ಇದಾಗಿತ್ತು ಸುಷ್ಮಾ ಶೇಖರ್ ಅವರ ಮಾತುಗಳು. ಮುಂದಿನ ಎಪಿಸೋಡ್ನಲ್ಲಿ ಮತ್ತೊಬ್ಬ ಸೆಲೆಬ್ರಿಟಿಯ ಜೊತೆಗೆ ರೆಡ್ ರಿವೈಂಡ್ನಲ್ಲಿ ನಾನು ನಿಮ್ಮ ಮುಂದಿರ್ತೀನಿ. ಅಲ್ಲಿ ತನಕ ನೋಡ್ತಾ ಇರಿ ರೆಡ್ FM ಕನ್ನಡ ಡಿಜಿಟಲ್. ಮಸ್ತ್ ಮಜಾ ಮಾಡಿ. ಬೆಸ್ಟ್ ಎಂಟರ್ಟೈನ್ಮೆಂಟ್ಗಾಗಿ ಲೈಕ್, ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿ ರೆಡ್ FM ಕನ್ನಡ.